आनंदतीर्थ भगवत्पादाचार्येभ्यो नमः। जयत्यजो खण्डगुणोर्मण्डलः सदोदितो ज्ञानमरीचिमाली स्वभक्तहार्द्रोच्चतमो निहन्ता व्यासावतारो हरिरात्मभास्करः उच्चद्रविकरसन्निभम् अच्युताङ्के स्वासीनमस्य नित्यवचः प्रवृत्तिं ध्यायेत् गदाभयकरं सुकृताञ्जलिं प्राणं निधेत् शतमुन्नतकर्मशक्तिम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयावहम् चित्रैः पदैश्च गम्भीरैः वाक्यैर्मानैरखण्डितैः गुरुभावं विञ्जयन्ती भाति श्रीतीर्थवाक् काले फलति सुरद्रुः चिन्तामणिरपि याचने दाता वर्षति सकलमभीष्टं दर्शनमात्रात् श्रीपादरान्मुनिः अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयातस्मदिष्ठार्थसिद्धये तपो विद्याविरक्ष्यादि सद्गुणौघाकरानहं वादिराजगुरुं वन्दे हयग्रीवदयाश्रयान् प्रणमत्कामधेनुं च भयत्सुरतरूपमं श्रीभावबोधकृत्पादचिन्तामणिमुपास्महे वन्दारुकल्पतरवे वादिकैरवभारवे श्रीरामचन्द्रगुरवे नमः कारुण्यसिन्धवे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे जलज्येष्ठनिभाकारं जगदीशपदाश्रयम् जगतीतलविख्यातं जगन्नाथगुरुं भजे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु श्रोताम् अखिलसन्मङ्गलानि भवन्तु। महासन्निधानಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಇಲ್ಲಿ ಆಗಮಿಸಿರುವ ಸಕಲ ಸದ್ವೈಷ್ಣವರಿಗೆ ಹೃತ್ಪೂರ್ವಕ ಅಭಿವಂದನೆ ಸಲ್ಲಿಸಿ ಹರಿವಾಯುಗುರುಗಳು ಏನನ್ನು ನುಡಿಸ್ತಾರೋ ಅದನ್ನು ನುಡಿಯೋದಕ್ಕೆ ಪ್ರಯತ್ನ ಪಡ್ತೇವೆ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ಆಕೃತಿಂ ಸ್ಮರೇತ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಗುರುಗಳ ಆಕೃತಿಯನ್ನು ಸ್ಮರಣೆ ಮಾಡ್ತೇನೆ ಅಂತ ಹೇಳಿ, ಎಲ್ಲ ವಿಘ್ನಗಳು ಪರಿಹಾರ ಆಗತ್ತೆ ಅಂತ ಹೇಳಿ. ಕೃತಿ ಅದಕ್ಕೆ ಆ ಕೃತಿಯನ್ನು ಸೇರಿಸಿದ್ದಾರೆ. ಕೃತ ಅಂದ್ರೆ ಮಾಡಲ್ಪಟ್ಟಿದ್ದು ಅಂತ ಹೇಳಿ, ಕೃತಿ ಅಂದ್ರೇನು ಒಂದು ಗ್ರಂಥ ಅಂತ ಹೇಳಿ. ಯಾವುದು ಕೃತಿ ಆಗುತ್ತೆ ಅಂದ್ರೆ ಶಾಸ್ತ್ರಕಾರ ಹೇಳ್ತಾ ಇದ್ದಾರೆ ಆ ಕೃತಿಯಾಗತ್ತೆ. ಆ ಅಂದ್ರೆ ಭಗವಂತ ಅಂತ ಹೇಳಿ, ಆನಂದಮಯನಾದ ಭಗವಂತನ ಕುರಿತಾದ ಸಾಹಿತ್ಯಕ್ಕೆ ಆಕೃತಿ ಅಂತ. ಭಗವಂತನ ಸ್ಮರಣೆ ಮಾಡಿದಾಗ ಆ ಪಾದ ಮೌಳಿ
ಪರ್ಯಂತಂ ಅಂತೇಳಿ, ಆ ಪಾದಮೌಳಿ ಅಂತೇಳಿ ಶ್ರೀಮದ್ ಭಾಗವತ ಅಧ್ಯಯನ ಮಾಡಿದಾಗ ಎಲ್ಲ ಪಾಪಗಳು ನಾಶ ಆಗಬೇಕಾದ್ರೆ ಆ ಪಾದಮೌಳಿ ಪರ್ಯಂತ ಭಗವಂತನ ವಿರಾಟ್ ರೂಪ ಚಿಂತನೆ ಮಾಡು ಅಂತ ಹೇಳ್ತಾ ಇದೆ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಗುರುಗಳ ಆಕೃತಿ ಅಂದ್ರೆ ನಾವು ಚಿತ್ರಪಟದಲ್ಲಿರ್ತಕ್ಕಂಥ ಒಂದು ಗುರುಗಳ ಆಕೃತಿ ಅಲ್ಲ. ಆ ಆಕೃತಿ, ಗುರುಗಳ ಆಕೃತಿ ಕಾಲ ಕಾಲಕ್ಕೂ ಬದಲಾವಣೆ ಆಗ್ತಾ ಇರುತ್ತೆ. ಅವರಿಂದ ರಚಿಸಲ್ಪಟ್ಟಂತಹ ಭಗವಂತನ ಕುರಿತಾದ ಗ್ರಂಥಗಳನ್ನು ಆಮೂಲಾಗ್ರವಾಗಿ ನಾವು ಅಧ್ಯಯನ ಮಾಡಿದಾಗ ನಮ್ಮ ಎಲ್ಲ ವಿಘ್ನಗಳು ಪರಿಹಾರ ಆಗ್ತಾ ಇದೆ. ನಮ್ಮ ಗುರುರಾಜ ಅಸೋಸಿಯೇಷನ್ ಅವರು ತುಂಬಾ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಈ ಒಂದು ಸಪ್ತಾಹದಲ್ಲಿ ಗುರುರಾಜರ ಕೃತಿಗಳ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ. ಗುರುರಾಜರ ಕೃತಿಗಳ ಪರಿಚಯ ಅಂದ್ರೆ ಅವರು ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ, ಅಪ್ಪಣಾಚಾರ್ಯ ಹೇಳ್ತಾರೆ, ಏನು ಅವರ ಕೃತಿ ಅಂದ್ರೆ ಏನು, ಆ ಕೃತಿಗೆ ಇಲ್ಲಿ ಹೊಂದಾಣಿಕೆ ಆಗತ್ತೆ. ನಾವು ಶ್ರೀ ಪೂರ್ಣ ಬೋಧ ಗುರು ತೀರ್ಥ ಪಯೋಬ್ಧಿಪಾರ, ಶ್ರೀ ಪೂರ್ಣ ಬೋಧ ಗುರು ತೀರ್ಥ ಪಯೋಬ್ಧಿ, ಅವರ ಮಾತು ಪಾರ, ಎಲ್ಲೆಯಾಗಿ ಉಳ್ಳದ್ದು. ಶ್ರೀ ಅಂದ್ರೇನು, ಲಕ್ಷ್ಮೀ ಸಹಿತನಾಗಿರ್ಬೇಕಾದ್ರೆ ಅವನು ಪೂರ್ಣನಾಗಿಯೇ ಇರಬೇಕು. ಇಲ್ಲದೇ ಇದ್ದರೆ ಲಕ್ಷ್ಮೀ ಸಹಿತನಾಗುವುದಕ್ಕೆ ಸಾಧ್ಯನೇ ಇಲ್ಲ. ಶ್ರೀ ಪೂರ್ಣ ಅಂದೇನು, ಭಗವಂತ. ಬೋಧ, ಭಗವಂತನ ಕುರಿತಾದ ಬೋಧ ಜ್ಞಾನವನ್ನು ಕೊಡತಕ್ಕಂಥ ಗುರುಗಳಾಗಿರ್ತಕ್ಕಂತಹ ಶ್ರೀಮದಾಚಾರ್ಯರ ತೀರ್ಥ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಶ್ರೀ ಪೂರ್ಣ ಬೋಧ ಗುರು ತೀರ್ಥ. ಲಕ್ಷ್ಮೀ ಬರೇ ನಾರಾಯಣ ಸಹಿತ ಹೇಳ್ತಾ ಇಲ್ಲ, ಲಕ್ಷ್ಮೀ ಸಹಿತನಾಗಿರ್ಬೇಕಾದ್ರೆ ಪೂರ್ಣನಾಗೇ ಇರಬೇಕು. ಲಕ್ಷ್ಮೀ ಸಹಿತನಾದ ಪೂರ್ಣನಾದ ಅವನ ಜ್ಞಾನ ಕೊಡತಕ್ಕಂತಹ ಗುರುಗಳ ಶ್ರೀಮದಾಚಾರ್ಯರ ತೀರ್ಥ ಶಾಸ್ತ್ರಗಳೇ ಪಾರ, ಅವಧಿಯಾಗಿ ಉಳ್ಳದ್ದು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳ ವಾಕ್ಯಗಳು, ವಾಣಿ ಅಂತ ಅರ್ಥ. ಅದೇನಿಲ್ಲಿ ಗುರುಣಾಂ ಆಕೃತಿ ಸ್ಮರೇತ್ ಅಂತ ಹೇಳಿದಾಗ ರಾಘವೇಂದ್ರ ಸ್ವಾಮಿಗಳ ಆಕೃತಿಯನ್ನು ಎಲ್ಲಿ ಕಾಣಬೇಕು, ಕಂಡ್ರೆ ಏನಾಗತ್ತೆ ಅಂತ ಹೇಳಿದಾಗ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಮೂಲಕವಾಗಿ ನಾವು ಆ ಶಾಸ್ತ್ರವನ್ನು ಕಂಡರೆ ನಮ್ಮ ಎಲ್ಲ ಅಮಂಗಳಗಳೆಲ್ಲ ಕೂಡ ನಾಶ ಆಗ್ತಾ ಇದೆ. ಆಕೃತಿ ಶಬ್ದಕ್ಕೆ ಇಷ್ಟು ಅರ್ಥ ತಗೋಬೇಕು. ಯಾವುದೇ ಗುರುಗಳ ಅಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿ ಸ್ಮರೇತ್ ತೇನ ವಿಘ್ನಾಃ, ಎಲ್ಲ ನಾಶ ಆಗುತ್ತೆ ಅಂದ್ರೆ ಇದು ಅರ್ಥ. ಇದೇನು, ಒಟ್ಟಿನ ಮೇಲೆ ಆಯಾ ಗುರುಗಳು ರಚನೆ ಮಾಡಿದಂತಹ ಗ್ರಂಥಗಳ ಅಧ್ಯಯನದಿಂದ ನಮ್ಮ ಎಲ್ಲ ವಿಘ್ನಗಳು ಪರಿಹಾರ ಆಗ್ತಾ ಇದೆ. ಅಂಥ ಗುರುಗಳಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಬಹಳ ಶ್ರೇಷ್ಠರು ಅಂತ ಹೇಳಬಾರದು. ಎಲ್ಲ ಗುರುಗಳ ಸನ್ನಿಧಾನ ಅವರಲ್ಲಿ ಸೇರ್ಕೊಂಡು, ಜಯತೀರ್ಥರ ಸನ್ನಿಧಾನ, ಪದ್ಮನಾಭ ತೀರ್ಥರ ಸನ್ನಿಧಾನ, ವ್ಯಾಸತೀರ್ಥರ ಎಲ್ಲ ಗುರುಗಳು ಸನ್ನಿಹಿತರಾಗಿದ್ದಾರೆ. ಇದೇ ನಾನು ಗುರುಗಳ ಬೃಂದಾವನ ಹೇಗೆ ಕಾಣಬೇಕು ಅಂತ ಒಂದು ಚಿಂತನೆ, ಒಂದು ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡಿದ್ವಿ. ಎಲ್ಲ ಗುರುಗಳಲ್ಲಿ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲ ಗುರುಗಳು ಅವರಲ್ಲಿ ಸನ್ನಿಹಿತರಾಗಿದ್ದು, ಯಾಕೆ ಅವರಲ್ಲಿ ಸನ್ನಿಹಿತರಾಗಿದ್ದಾರಂದ್ರೆ ವಾಯುದೇವರ ವಿಶೇಷ ಸನ್ನಿಧಾನವುಳ್ಳಂತಹ ಮಹಾಗುರುಗಳು ರಾಘವೇಂದ್ರ ಸ್ವಾಮಿಗಳು.
ವಾಯುನಾ ಸಮಾವಿಷ್ಟ ಅಂತ ಹೇಳ್ತಾರೆ. ಇಲ್ಲದೇ ಇದ್ದರೆ ಇಷ್ಟು ಮೃತ್ತಿಕಾ ಬೃಂದಾವನಗಳು ಬರುವುದಕ್ಕೆ ಸಾಧ್ಯನೇ ಇಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ವಿಚಾರ ಹೇಳ್ತಾರೆ. ಒಂದು ವ್ಯಕ್ತಿಯಲ್ಲಿ ಆಗಲಿ ಒಂದು ವಸ್ತುವಿನಾಗಲಿ ವಿಶೇಷವಾದಂತಹ ಒಂದು ಗುಣ ಪ್ರಕಟವಾದಾಗ ಅಲ್ಲಿ ವಾಯುದೇವರ ಸನ್ನಿಧಾನ ವಿಶೇಷವಾಗಿರಬೇಕು. ಎಲ್ಲಾ ಕಡೆ ವಾಯುದೇವರ ಭಗವಂತನ ಸನ್ನಿಧಾನ ಇದ್ದೇ ಇರಬೇಕು, ಆದರೆ ವಿಶೇಷವಾಗಿ ಸನ್ನಿಧಾನ ಇರುತ್ತೆ. ರಾಯರು ಬೃಂದಾವನ ಆದ 3ನೇ ಅವರು ಸುಮತೀಂದ್ರ ತೀರ್ಥರು ಅಂತೇಳಿ ಅವರು ರಾಯ ಬೃಂದಾವನ ಪ್ರತಿಷ್ಠೆ ಮಾಡಿದ್ದಾರೆ. ಎಷ್ಟು ವರ್ಷದ ಹಿಂದೆ ನೋಡಿ, ಅದು ಮಧುಗಿರಿಯಲ್ಲಿದೆ. ಮಧುಗಿರಿ ರಾಯಮಠ ಇದೆಲ್ಲ, ಅಲ್ಲಿ ಸುಮತೀಂದ್ರ ತೀರ್ಥರು ಪ್ರತಿಷ್ಠಾ ಮಾಡಿದ ರಾಯರ ಬೃಂದಾವನ. ಇಂಥ ಸನ್ನಿಧಾನ ಇರಬೇಕು. ಯಾಕಂದ್ರೆ ಯಾವಾಗಿಂದಲೇ ಮೃತ್ತಿಕಾ ಬೃಂದಾವನ ಸ್ಥಾಪನ ಮಾಡೋದು ಪ್ರಾರಂಭ ಆಗಿದೆ. ಅವಾಗಿಂದೇ ಪ್ರಾರಂಭ ಆಗಿದೆ ಅಂದ್ರೆ ಅವರಲ್ಲಿ ಎಷ್ಟು ಮಹತ್ವ ಕಂಡಿರಬೇಕು ಎಲ್ಲಾ ಗುರುಗಳು. ಅಂಥ ಗುರುಗಳಿಂದ ಭಗವಂತನ ಕುರಿತಾದ ಆಕೃತಿ ಅಲ್ಲಿ ಭಗವಂತನ ಸನ್ನಿಧಾನ ಎಷ್ಟಿರಬೇಕು. ಇಷ್ಟು ಹೇಳಿಕ್ ಕೊಡ್ತಿದ್ದೀನಿ ಅಂದ್ರೆ ನಾವೇನಾದ್ರೆ ಮುಂದೆ ನಾವು ಚಿಂತನೆ ಮಾಡ್ಲಿಕ್ಕೆ ಹೊರಟಿದ್ದೀವೋ ಆ ಗ್ರಂಥದಲ್ಲಿ ಭಗವಂತನ ರೂಪಗಳು ಹೇಗಿರತ್ತೆ, ಎಷ್ಟು ಸನ್ನಿಹಿತವಾಗಿರುತ್ತೆ ಅದು ಗೊತ್ತಾಗಬೇಕಾದ್ರೆ ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಗೊತ್ತಾಗಬೇಕು. ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ. ಅಗಮ್ಯ ಮಹಿಮಾ ಅಂತ ಹೇಳ್ಬೇಕಾದ್ರೆ ಅಲ್ಲಿ ವಾಯುದೇವರು ಇದ್ರೆ ಮಾತ್ರ ಅಗಮ್ಯ ಮಹಿಮಾ ಅಂತ ಹೇಳೋಕೆ ಸಾಧ್ಯ ಆಗತ್ತೆ. ಇಲ್ಲ ಗಮ್ಯ ಮಹಿಮಾ ಅಂತ ಹೇಳ್ಬೋದು ನಾವು. ವಾಯುದೇವರು ಇಲ್ಲದೆ ಬೇರೆಯವರು ಯಾರಿದ್ರು ಕೂಡ ಗಮ್ಯ ಮಹಿಮಾ ಆಗುತ್ತೆ. ವಾಯುದೇವರು ಇದ್ರೆ ಮಾತ್ರ ಅಗಮ್ಯ ಮಹಿಮಾ ಅಂತ ಆಗುತ್ತೆ. ಇಂಥ ರಾಘವೇಂದ್ರ ಸ್ವಾಮಿಗಳು ಇವತ್ತಿನ ಒಂದು ವಿಚಾರ ಚಿಂತನೆಯ ಒಂದು ವಿಚಾರ ಸಬ್ಜೆಕ್ಟ್ ಏನಂದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃತ ದಶಾವತಾರ ಸ್ತವನಂ. ಎಲ್ಲರೂ ಮಾಡಿದ್ದಾರೆ. ದಶಾವತಾರ ಸ್ತೋತ್ರ ಭಾಗವತದಲ್ಲಿ ಬರುತ್ತೆ, ಪ್ರಥಮ ಸ್ಕಂದದಲ್ಲಿ ಬರುತ್ತೆ, ಮತ್ತು ಎಲ್ಲೆಲ್ಲ ಸ್ಕಂದದಲ್ಲಿ ಬರುತ್ತೆ. ವಾದಿರಾಜ ತೀರ್ಥರು ಮಾಡಿದ್ದಾರೆ. ಪುನಃ ಯಾಕೆ ರಾಘವೇಂದ್ರ ಸ್ವಾಮಿ ಮಾಡಿದ್ದಾರೆ? ಶ್ರೀ ರಾಘವೇಂದ್ರ ತೀರ್ಥರ ದಶಾವತಾರ ಸ್ತವನದಲ್ಲಿ ಒಂದೊಂದು ಭಗವಂತನ ರೂಪವನ್ನು ಕಂಡು ಆ ಭಗವಂತನ ರೂಪದಿಂದ ನಾವು ಹೇಗೆ ತತ್ವವನ್ನು ಗ್ರಹಣ ಮಾಡಬೇಕು ಎಂಬುದು ನೋಡಿಸಿಕೊಟ್ಟಿದ್ದಾರೆ. ವೇದವಾಕ್ಯ ಬರುತ್ತೆ, ಅನೋರಣೀಯಾನ್ ಮಹತೋ ಮಹೀಯಾನ್ ಅಂಬಸ್ಯ ಪಾರೇ ಎಂಬುದು ವೇದ ಮಂತ್ರ. ಈ ವೇದ ಮಂತ್ರವನ್ನ ಅರ್ಥವನ್ನ ಭಗವಂತ ಅವತಾರ ಮಾಡಿ ನೋಡಿಸಿದ್ದಾನೆ. ಅದು ನಮಗೆ ಮತ್ಸ್ಯಾವತಾರ ಅಂತ ಹೇಳಿ. ಮತ್ಸ್ಯ ಅಂದ್ರೆ ಮೀನು ಅಂತ ಹೇಳಿ. ವೇದ ಸಿದ್ಧಂ ಅನುತೋಹೋ ಅಪಿ ಅನುಭಾವಂ ಮೋದದಾಯಿ ಮಹತೋಪಿ ಮಹತ್ವಂ ಬಿಭ್ರತಂ ಪ್ರಥಯಿತುಂ ಮನವೇ ತ್ವಾಂ ಮೀನತಾಂ ಶರಣಯಾಮಿ ಭವಂತಂ ಅಂತೇಳಿ. ವೇದ ಸಿದ್ಧಂ ಅಂತೇಳಿ. ವೇದ ಅಂದ್ರೆ ಅಪೌರುಷೇಯವಾದಂತಹ ವಾಂಗ್ಮಯ. ಇದು ವೇದದಲ್ಲಿ ನಿರೂಪಣೆ ಮಾಡಲ್ಪಟ್ಟಿದೆ. ಏನು? ಅಪಿ ಅನುಭಾವಂ ಮೋದಯಾಮಿ. ಭಗವಂತ ಅಣುವಾಗಿ ಇರ್ತಾನೆ, ಮಹತ್ತಾಗಿ ಇರ್ತಾನೆ ಅಂತ ಹೇಳಿ. ಅನೋರಣೀಯಾನ್ ಮಹತೋ ಮಹೀಯಾನ್ ಎಂಬಲ್ಲಿ ಆ ಭಾಗವತ ಬರ್ತಕ್ಕಂಥ ಒಂದು ಕಥೆಯಲ್ಲಿ ತಮಗೆಲ್ಲ ಗೊತ್ತಿರತ್ತೆ. ಸತ್ಯವ್ರತ ಮಹಾರಾಜರು ಸಂಧ್ಯಾವಂದನ ಮಾಡ್ತಾ ಅರ್ಘ್ಯವನ್ನು ಕೊಡ್ಲಿಕ್ಕೆ ಹೊರಡ್ತಾರೆ. ಒಂದು ಪುಟ್ಟು ಮೀನು ಇಷ್ಟೇಷ್ಟು ಮೀನಿರುತ್ತೆ. ಅದು ಕೈ ತುಂಬ ಹೋಗ್ಬಿಡುತ್ತೆ ಅವರಿಗೆ. ರಾಜ ನನಗೆ ಈ ನೀರು ಸಾಕಾಗ್ತಾ ಇಲ್ಲ, ದೊಡ್ಡ ಸ್ಥಳವನ್ನು ಕೊಡು ಅಂತ ಕೇಳ್ತಾರೆ. ಇದಾಗಿರುತ್ತೆ. ನೋಡಿದ್ದಾರೆ ಅದಕ್ಕೆ ನಮ್ಮ ಒಂದು ಹಂಡೆಯಲ್ಲಿ ಹಾಕಿದ್ರು, ಅದನ್ನ ಆಕ್ರಮಣ ಮಾಡಿಬಿಡ್ತು. ತಥಾ ಅಂತೇಳಿ. ತಥಾ ಅಂದ್ರೆ ವ್ಯಾಪ್ತ ಅಂತೇಳಿ. ಓಂ ತತ್ಸವಿತು ವರೇಣೀಯಂ ತದ್ಭೋ ದೇವಸ್ಯಾಧೀಮಹಿ. ಅಲ್ಲಿ ತತು ಶಬ್ದ ಬರುತ್ತಲ್ಲ, ಆ ತತು ಶಬ್ದಕ್ಕೆ ಮತ್ಸ್ಯರೂಪಿ ಭಗವಂತ ಅಂತ ಅರ್ಥ ಮಾಡಬೇಕು. ತತು ಅಂದ್ರೆ ವ್ಯಾಪ್ತ ಅಂತ ಹೇಳಿ. ಆ ಹಂಡೆಯಲ್ಲಿ ಹಾಕಿದಾಗ ಹಂಡೆ ತುಂಬ ತುಂಬ್ಕೊಂಡ್ಬಿಟ್ಟಿದೆ.
ಅಲ್ಲಿಂದ ಒಂದು ತೊಟ್ಟೆಯಲ್ಲಿ ಹಾಕಿದ್ದಾರೆ, ರಾಜ ನನಗೆ ಸಾಕಾಗಿಲ್ಲ. ತೊಟ್ಟೆಯಿಂದ ಕೆರೆಗೆ ಹಾಕಿದ್ದಾರೆ, ಕೆರೆಯೂ ಸಾಕಾಗಿಲ್ಲ. ಎಲ್ಲೆಲ್ಲಿ ಹಾಕಿದ್ರು ತುಂಬುತ್ತಾ ಇದ್ದಾರೆ. ಅನುಮಾನ ಬಂತು, ಇದು ಯಾವುದೋ ಸಾಮಾನ್ಯವಾದಂತಹ ಮೀನಲ್ಲ, ಇದು ಪ್ರಾರ್ಥನೆ ಮಾಡಿದರಂತೆ ತಾವು ಯಾರು. ಮತ್ತು ಇದರ ಕಥೆ ಎಲ್ಲ ಗೊತ್ತಿದೆ. ಹಾಗೆ ಅಣೋರಣೀಯಾನ್, ಅಣುವಲ್ಲಿ ಅಣುವಾಗಿದ್ದಾನೆ, ಮಹತ್ತಲ್ಲಿ ಮಹತ್ತಾಗಿದ್ದಾನೆ. ಮಹತೋಪಿ ಮಹತ್ವಂ ಬಿಭ್ರತಂ ಪ್ರಥಯಿತುಂ. ಈ ಅಣೋರಣೀಯಾನ್ ಮಹತೋ ಮೈಹೀಯಾನ್ ಎಂಬ ವೇದವಾಕ್ಯವನ್ನು ನಿರೂಪಣೆ ಮಾಡುವುದಕ್ಕಾಗಿ ನೀ ಮತ್ಸ್ಯಾವತಾರ ತೆಗೆದುಕೊಂಡು ಅಣುವಾಗಿ ಮಹತ್ತಾಗಿ ಕೂಡ ನೀ ಪ್ರಕಟ ಮಾಡಿದ್ಯಾ, ಎಲ್ಲರಿಗೂ ತಿಳಿಸ್ಕೊಟ್ಟಿದ್ಯಾ. ನಿನ್ನನ್ನು ನಾನು ಶರಣು ಹೊಂದುತ್ತಾ ಇದ್ದೇನೆ. ಇದು ಮೇಲೆ ನೋಟದ ಒಂದು ಅರ್ಥ. ಇದು ರಾಘವೇಂದ್ರ ಸ್ವಾಮಿಗಳು ಹೇಗೆ, ಅವರ ದೃಷ್ಟಿಕೋನ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಮತ್ಸ್ಯಾವತಾರ ಇದೆಯಲ್ಲ, ಆ ಮತ್ಸ್ಯಾವತಾರಕ್ಕೆ ಆ ವೇದ ಮಂತ್ರಗಳಿಗೆ ಸಮ್ಮೇಳನ ಮಾಡ್ತಾ ಇದ್ದಾರೆ. ಇದಂ ಶಾಸ್ತ್ರಂ ಬ್ರಹ್ಮ ಸಂಹಿತಂ ಅಂತ ಹೇಳ್ತಾರೆ. ಶ್ರೀಮದ್ ಭಾಗವತ ಬ್ರಹ್ಮ ಸಂಹಿತಂ ಅಂತೇಳಿ, ಇದೇನು ವೇದಗಳಿಗೆ ಸಮವಾದಂತಹ ಶಾಸ್ತ್ರ ಅಂತೇಳಿ, ವೇದಗಳಿಗೆ ಅರ್ಥವಾಗಿದೆ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ. ಏನು ವೇದ ಸಿದ್ಧಂ, ಏನು ವೇದ ಸಿದ್ಧ, ವೇದ ಮಂತ್ರ ಏನಿಲ್ಲಿ ಮಹತೋ ಮಹೀಯಾನ್, ಮಹತ್ತಾಗಿದ್ದಾನೆ ಭಗವಂತ, ಅಣುವಾಗಿದ್ದಾನೆ ಅಂತ ಹೇಳಿ ಸಮನ್ವಯ ಮಾಡಿಕೊಡ್ತಾ ಇದ್ದಾರೆ. ಏನು ಗೊತ್ತಾ ನಮಗೆ, ರಾಘವೇಂದ್ರ ಸ್ವಾಮಿ ಹೇಳದೆ ಹೇಳಿದಂತೆ ಒಂದು ತತ್ವವನ್ನು ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಪುರಾಣ ವಾಕ್ಯಗಳನ್ನು ತೆಗೆದುಕೊಂಡಾಗ ನೀವು ಆ ವಾಕ್ಯಗಳಿಗೆ ವೇದ ಮಂತ್ರಗಳನ್ನು ಜೋಡಿಸಿ, ಅದು ಆ ಪುರಾಣಕ್ಕೆ ಮಹತ್ವ ಬರುತ್ತೆ. ಆ ಶ್ರವಣದಿಂದ ನಮಗೆ ಅರಿಷಡ್ವರ್ಗ ಶಮನಾಗಿ ಮುಖ್ಯ ಉದ್ದೇಶ ಮೋಕ್ಷ ಸಿಗುತ್ತೆ. ಇಲ್ಲಿ ಅದು ನೋಡಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ವೇದ ಸಿದ್ಧಂ ಅಂತ ಹೇಳಿದ್ರೆ, ವೇದದಲ್ಲಿ ಏನಾಗಲೇ ನಿರೂಪಣೆ ಮಾಡಿದ್ದಾರೋ ಅದನ್ನು ಮತ್ಸ್ಯರೂಪಿ ಭಗವಂತ ನಿರೂಪಣೆ ಮಾಡ್ತಾ ಇದ್ದಾರೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ದೃಷ್ಟಿಯನ್ನು ಕಾಣಬೇಕು ನಾವಲ್ಲಿ. ಬರೇ ಮತ್ಸ್ಯಾವತಾರ ಎತ್ತಿದ್ದಾನೆ ಭಗವಂತ, ಇಲ್ಲಿ ವೇದ ಸಿದ್ಧ ಅಂತ ಹಾಕದೇ ಇದ್ರೆ ಈ ಅರ್ಥ ಗೊತ್ತಾಗ್ತಾ ಇದ್ದಿಲ್ಲ ನಿಮಗೆ. ಅಂತಹ ಸೂಕ್ಷ್ಮವಾದ ದೃಷ್ಟಿ ರಾಘವೇಂದ್ರ ಸ್ವಾಮಿಗಳದು. ಈ ಮತ್ಸ್ಯಾವತಾರದಿಂದ ವೇದ ಮಂತ್ರವನ್ನ ನಿರೂಪಣೆ ಮಾಡಿದ್ದಾನೆ. ಅಂಥ ಮತ್ಸ್ಯರೂಪಿ ಭಗವಂತನನ್ನ ನಾನು ಶರಣು ಹೊಂದುತ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಇಲ್ಲಿ ಮತ್ಸ್ಯ ಅಂದ್ರೇನು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತು ಅಂದ್ರೆ ಮಮತ್ವಂ ಅಂತೇಳಿ, ಮತ್ಸ್ಯ ಅಂದ್ರೆ ಮಮತ್ವಂ, ನಂದು 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 ಬರುತ್ತೆ. ಈ ನನ್ನದು ಎಂಬುದು ಏನರ್ಥ, ಎಲ್ಲ ನಂದೇ ನಂದೇ ಅಂತ ಅನ್ರಿ ಅಂತ ಹೇಳ್ತಾರೆ. ಅದರ ಅರ್ಥ ಏನು, ಅಹಂಕಾರ ಅಂತೇಳಿ. ಮತ್ಸ್ಯರೂಪಿ ಭಗವಂತನ ಚಿಂತನೆ ನಾವು ಮಾಡ್ತಾ ಇದ್ರೆ ಅವನ ವ್ಯಾಪಾರವನ್ನು ನಾವು ಶ್ರವಣ ಮಾಡ್ತಾ ಇದ್ರೆ ಏನಾಗತ್ತೆ, ಅಹಂಕಾರ ನಾಶ ಆಗತ್ತೆ. ಎಷ್ಟೇ ಶ್ರೀಮಂತಿಕೆ ಇರಲಿ, ಎಷ್ಟೇ ವಿದ್ಯಾವಂತರಾಗಿರ್ಲಿ, ಅಹಂಕಾರ ಎಂಬುದು ಒಂದುಬಿಟ್ರೆ ಅದು ಅಧಃಪತನಕ್ಕೆ ಕಾರಣ ಆಗುತ್ತೆ. ಹೇಳ್ತಾ ಇದ್ದಾರೆ, ಮೊದಲು ಮತ್ಸ್ಯಮೂರ್ತಿ ಚಿಂತನೆ ಹೇಗೆ ಮಾಡಬೇಕು ರಾಘವೇಂದ್ರ ಸ್ವಾಮಿ ನೋಡ್ತಾ ಇದ್ದಾರೆ. ಮತ್ಸ್ಯಮೂರ್ತಿ ಚಿಂತನೆ ಮಾಡಿ, ವೇದಕ್ಕೆ ಸಮನ್ವಯವನ್ನು ಮಾಡಿ, ಆ ಆಖ್ಯಾನವನ್ನು ಅದರಿಂದ ಹೇಗೆ ಚಿಂತನೆ ಮಾಡಬೇಕು, ಯಾಕೆ ಶರಣು ಹೊಂದುತ್ತಾ ಇದ್ದೇನೆಂದ್ರೆ ನನ್ನಲ್ಲಿರ್ತಕ್ಕಂಥ ಅಹಂಕಾರವನ್ನು ನಾಶ ಮಾಡು ಸ್ವಾಮಿ. ಹೀಗೆ ನೀನತಾಂ ಶರಣಯಾಮಿ ಭವಂತಂ ಹೇಳಿ, ಮತ್ತು ವೇದ ವಿಪ್ಲುತೀಕೃತಂ ವಿಧಿಜಾಡ್ಯಂ ಹಂತ ಹಂತುಂ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೀನ ಭಾವನ ಭರೇಣ ತಥೋ ಮೇ ವಿಸ್ತೃಣೀಹಿ ವಿಮಿಲಂ ಪ್ರತಿಬೋಧಂ. ಇಲ್ಲಿ ಬ್ರಹ್ಮದೇವರ ಆಖ್ಯಾನವನ್ನು ಕೊಡ್ತಾ ಇದ್ದಾರೆ. ಇದು ಬಹಳ ಅಪರೂಪದ ವಿಚಾರ ನನಗೆ. ರಾಘವೇಂದ್ರ ಸ್ವಾಮಿಗಳಲ್ಲಿ ಹಿಂದೆ ಬ್ರಹ್ಮದೇವರು ಧ್ಯಾನಾಸ್ಥರಾಗಿದ್ದರು, ಧ್ಯಾನ ಮಾಡ್ತಾ ಇದ್ರು. ಅವಾಗ ಅವರಿಗೆ ಒಂದು ಭಯ ಆಗತ್ತೆ, ಸೃಷ್ಟಿ ಹೇಗೆ ಮಾಡಬೇಕು ಅಂತ ಹೇಳಿ. ಆ ಸೃಷ್ಟಿಯ ಜ್ಞಾನ ಎಲ್ಲ ಕೂಡ ವೇದಗಳಲ್ಲಿ ಅಂತರ್ಲೀನವಾಗಿತ್ತು. ಆ ವೇದಗಳೆಲ್ಲ ಕೂಡ ಹಯಗ್ರೀವಾಸುರ ಎಂಬುವನು ಕದ್ದುಕೊಂಡು ತಗೊಂಡು ಹೋಗಿದ್ದ. ಭಗವಂತ ಬಂದಿದ್ದಾನೆ ಸ್ವಾಮಿ, ಆ ಮತ್ಸ್ಯನಾಗಿ ಆ ಹಯಗ್ರೀವಾಸುರ ಸಂಹಾರ ಮಾಡಿ
ವೇದವನ್ನು ತಂದುಕೊಟ್ಟ ಅಂತ ಒಂದು ಕಥೆ. ಸ್ವಲ್ಪ ಅಪರೂಪದ ಕಥೆ ಬರುತ್ತೆ ಇದು. ಇಲ್ಲಿ ಮತ್ತು ಒಂದು ಪ್ರಶ್ನೆ ಬಂತು ನಮಗೆ, ಬ್ರಹ್ಮದೇವರಿಗೆ ಭಯ ಉಂಟು. ಬ್ರಹ್ಮದೇವರು ಭಯವಾಯಿತು ಅಂತ ಹೇಳಿದಾಗ ಬ್ರಹ್ಮದೇವರು ಭಯ ಉಂಟು. ಭಯ ಯಾವಾಗ ಬರುತ್ತೆ ನಮಗೆ? ಭಯಕ್ಕೆ ಏನು ಕಾರಣ? ಅಜ್ಞಾನ ಕಾರಣ. ಅಜ್ಞಾನ ಇದ್ರೆ ಮಾತ್ರ ಭಯ, ಜ್ಞಾನ ಇದ್ರೆ ಭಯ ಆಗತ್ತ. ಕತ್ತಲಲ್ಲಿದ್ರೆ ನಾವು ಹೆದರ್ಕೊಂಬೋದು. ಅಂದ್ರೆ ಭಗವಂತನ ಸೃಷ್ಟಿಯಲ್ಲಿ ಅಜ್ಞಾನ ಇದೆ ಅಷ್ಟೇ ಬ್ರಹ್ಮದೇವರಿಗೆ, ಬಾಕಿ ವಿಚಾರದಲ್ಲಿ ಇಲ್ಲ. ರುಚಿಯೋಗಿಗಳ ಲಕ್ಷಣ ಹೇಳ್ತಾ, ಈಶ್ವರ ತನ್ಯತ್ರ ಆಲೋಚನೆ ಸರ್ವ ವಿಷಯ ಜ್ಞಾನಂ ರುಚಿಯೋಗಿ ಜ್ಞಾನಂ ಅಂತೇಳಿ. ಭಗವಂತ ಬಿಟ್ಟು ಬಾಕಿ ಕಡೆ ಯೋಚನೆ ಮಾಡಿ ಎಲ್ಲ ಜ್ಞಾನ ಬರುತ್ತೆ. ಆದರೆ ಭಗವಂತನ ವಿಚಾರದಲ್ಲಿ ಪೂರ್ಣವಾಗಿ ಯಾರಿಗೆ ಜ್ಞಾನ ಬರಲ್ಲ. ಅದು ಒಂದು ಪ್ಲಸ್ ಪಾಯಿಂಟ್ ನಾವು ಹೇಳ್ಕೋಬಹುದು. ನಮ್ಮಂತೆ ಅಜ್ಞಾನ ಅಂತ ಹೇಳ್ಬಾರ್ದು ಬ್ರಹ್ಮದೇವರಿಗೆ. ಭಗವಂತನಿಗೆ ಪೂರ್ಣ ಜ್ಞಾನ ಯಾರಿಗಿದೆ ಹೇಳಿ? ಲಕ್ಷ್ಮೀದೇವಿ ಕೂಡ ಇಲ್ಲ. ಇದ ಲಕ್ಷ್ಮೀದೇವಿಗೆ. ಆ ಲಕ್ಷ್ಮೀದೇವಿಯ ಜ್ಞಾನ ಅತ್ಯದ್ಭುತವಾದ ಜ್ಞಾನ. ಆಕೆಗೆ ಕೂಡ ಶಾಸ್ತ್ರ ಹೇಳ್ತಾ ಇದ್ದಾರೆ, ಈಶ್ವರ ತನ್ಯತ್ರ ಅನಾಲೋಚನೆ ಸರ್ವ ವಿಷಯ ಜ್ಞಾನ ಅಂತೇಳಿ. ಭಗವಂತ ಬಿಟ್ಟು ಬಾಕಿಯವರಲ್ಲಿ ಯೋಚನೆ ಮಾಡೋದೇ ಬೇಡ. ರುಚಿಯೋಗಿಗಳು ಯೋಚನೆ ಮಾಡಬೇಕು. ಮಾಡದೆ ಎಲ್ಲವೂ ಬರ್ತಾ ಇರುತ್ತಂತೆ ನಮಗೆ. ನಾವು ಹೊರಗೆ ಹೋದ್ರೆ ಗಿಡ ಮರ ಕಾಣ್ತಾ ಇರುತ್ತಲ್ಲ, ತಾನಾಗೆ ಕಾಣ್ತಾ ಇರೋದು, ಆ ರೀತಿ ಕಾಣ್ತಾ ಇರುತ್ತೆ. ಏನು ಕಾಣುವುದಂದ್ರೆ ಅಲ್ಲಿ ಎಷ್ಟು ಜೀವರಾಶಿಗಳಿದ್ದಾರೆ. 84 ಲಕ್ಷ ಯೋನಿ. ಆ ಒಂದು ಯೋನಿಯಲ್ಲಿ ಸಹಸ್ರಾರು ಕೋಟಿ ಅನಂತಾನಂತ ಜೀವರಾಶಿಗಳು. ಎಲ್ಲ ಜೀವರಾಶಿಗಳ 84 ಲಕ್ಷ ಯೋನಿಯಲ್ಲಿರತಕ್ಕಂತಹ ಅನಂತಾನಂತ ಜೀವರಾಶಿಗಳ ಜ್ಞಾನ ಏಕಕಾಲದಲ್ಲಿ ಆ ಮಹಾತಾಯಿಗೆ ಆಗ್ತಾ ಇದೆ. ಆ ಲಕ್ಷ್ಮೀ ಜ್ಞಾನ ಊಹಕ್ಕಾದ್ರೂ ಬರುತ್ತಾ ನಮಗೆ? ಊಹಕ್ಕೂ ಬರೋದಿಲ್ಲ. ಅಂಥ ಮಹಾತಾಯಿಗೆ ಭಗವಂತನ ಗುಣ ಇವತ್ತಿಗೆ ಎಣಿಕೆ ಮಾಡ್ತಾ ಇದ್ದಾರೆ. ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ರಾಯರ ಬಗ್ಗೆ ಪೂರ್ಣ ಗೊತ್ತಿಲ್ರಿ ಅಂದ್ರೆ ಒಂದು ಪ್ಲಸ್ ಪಾಯಿಂಟ್ ನನಗೆ. ಗೊತ್ತಿದೆ ಅಂದ್ರೆ ಮೈನಸ್ ಪಾಯಿಂಟ್ ಆಗುತ್ತೆ ನನಗೆ. ಹೌದಲ್ಲ? ಅದರಂತೆ ಇಲ್ಲಿ ಅಜ್ಞಾನ ಅಂತ ನಾವು ಅಪಾರ್ಥ ಮಾಡ್ಕೊಂಬೋದು ಬೇಡ. ಭಗವಂತನ ವಿಚಾರದಲ್ಲಿ ಶಾಸ್ತ್ರ ನಿರ್ಣಯ ಮಾಡಿಕೊಡ್ತಾ ಇದ್ದಾರೆ. ಅವಾಗೆ ಈ ವೇದಗಳನ್ನು ಕದ್ದುಕೊಂಡು ಹೇಗೆ ಹೋಗೋದು ಅಂತ ಪ್ರಶ್ನೆ ಬರ್ತದೆ. ವೇದವನ್ನು ಹೈಗ್ರೀವಾಸ ಕದ್ದುಕೊಂಡು ಹೋದ ಅಂದ್ರೆ ಅರ್ಥೇನಲ್ಲಿ ಅಲ್ಲಿ ವೇದಾಭಿಮಾನಿ ದೇವತೆಗಳನ್ನ ಅವನು ಏನ್ ಮಾಡಿದಂದ್ರೆ ಅವನ ವಶದಲ್ಲಿ ಇಟ್ಕೊಂಡ ಅಂತ. ವೇದ ಎಂಬುದು ಇವಾಗಿನಂತೆ ಇಂಥ ಈ ರೀತಿ ಗ್ರಂಥ ಅಲ್ಲ, ಅದೇನನ್ನದು ಗ್ರಂಥ, ಅದೇನನ್ನ ಸ್ಕ್ರಿಪ್ಟ್ ಏನಲ್ಲ. ಅದು ಗುರುಗಳು ಶಿಷ್ಯನಿಗೆ ಉಪದೇಶ ಮಾಡ್ತಾ ಇದ್ರು. ಅವ್ರ ಶಿಷ್ಯರು ಹೋಗ್ತಾ ಎಲ್ಲ ಬುದ್ಧಿಸ್ತವಾಗಿತ್ತೆಲ್ಲ ಕೂಡ. ಆ ವೇದಾಭಿಮಾನಿ ದೇವತೆಗಳೆಲ್ಲ ಕೂಡ ಕೂಡಿ ಹಾಕೊಂಡ್ಬಿಟ್ಟಿದ್ದ ಅವನು. ಅಂದ್ರೆ ಕಿಡ್ನಾಪ್ ಅಂತ ಹೇಳ್ತೀವಲ್ಲ ಅವಾಗ, ಆ ರೀತಿ ಅವಾಗೇ ಬಂದಿದ್ದ ವ್ಯವಹಾರ ಎಲ್ಲ ಕೂಡ. ಆ ರೀತಿ ಮಾಡಿದ್ದ ಅವನು. ನೋಡಿದ್ದಾನಂತೆ ವೇದಾಭಿಮಾನಿ ದೇವತೆಗಳನ್ನ ನೀನು ಇದು ಮಾಡಿದ್ಯಲ್ಲ ಅಂತ ಹೇಳಿ ಭಗವಂತ ಬಂದು ಅವನಿಂದ ಬಿಡುಗಡೆ ಮಾಡಿದ್ದಾರೆ ಅಂತ ಅರ್ಥ ಬರುತ್ತೆ ಇಲ್ಲಿ. ಹೀಗೆ ಎರಡು ವಿಚಾರ ಹೇಳ್ತಾ ಇದ್ದಾರೆ. ಅಂದ್ರೇನು? ಮತ್ಸ್ಯಮೂರ್ತಿ ಭಗವಂತನ ಚಿಂತನೆ ಅಂದ್ರೆ ನಮ್ಮ ಅಹಂಕಾರ ನಾಶ ಮಾಡೋದು, ಮಾಡತಕ್ಕಂತಹ ಭಗವಂತನ ರೂಪ. ಅನಂತರದಲ್ಲಿ ಇದು ವೇದ ಸಂವಾದಿಯಾಗಿರ್ತಕ್ಕಂತಹ ಒಂದು ಸ್ತೋತ್ರ. ಆತ್ಮೇನ ಎರಡನೇದು ಹಾಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಆತ್ಮನ ಏವ ಕಮಠೇನ ವಿತಂದನ್ ಮಂದರೇಣ ಚ ಭವಾನ್ ಅರಣಿ ದ್ವೇ ಮತತಃ ಕೃತ ಹಾಲಾಹಲ ಬಂಧಿಂ. ಇಲ್ಲಿ ಆ ಮಥನ ಮಾಡೋ ಕಾಲಕ್ಕೆ ಕೂರ್ಮಾವತಾರ ಬಂತು ನಮಗೆ. ಮತ್ಸ್ಯ, ಕೂರ್ಮ, ವರಾಹ ಅದನ್ನು ಹೇಳ್ತಾ ಇದೆ. ಇಲ್ಲಿ ಕೂರ್ಮಾವತಾರ ಹೇಗೆ ಬಂತು? ಸಮುದ್ರ ಮಥನ ಕಾಲಕ್ಕೆ ಬಂತು ಅಂತ ಗೊತ್ತಿಲ್ಲ ನಿಮಗೆ. ಸಮುದ್ರ ಮಥನ ಮಾಡೋ ಕಾಲಕ್ಕೆ ಆ ಸಮುದ್ರವೂ ಒಳಗೆ ಮುಳುಗಿ ಹೋಗ್ಬಿಡ್ತು. ಮತ್ತು ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಭಗವಂತ ತಾನು ಒಂದು ರೂಪದಿಂದ ಕೂರ್ಮನಾಗಿ ಅದರಲ್ಲಿ ಸೇರಿಕೊಂಡು ಆ ಪರ್ವತವನ್ನು ಎತ್ತಿದ್ದಾನೆ ಅಂತೇಳಿ. ಯಾಕೆ ಎತ್ತಿದ್ದಾನೆ ಇಲ್ಲಿ? ಅಲ್ಲಿ ಇದು ಭಾಗವತದಲ್ಲಿ ಇಷ್ಟೇ ಹೇಳ್ತಾರೆ. ರಾಯರನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಆ ಎತ್ತೋ ಕಾಲಕ್ಕೆ ಒಂದು ಯಜ್ಞ ಮಾಡುದಂತೆ ಭಗವಂತ. ಅಲ್ಲಿ ಇಂದ್ರನ ಶತ್ರುಗಳಾಗಿರತಕ್ಕಂತಹ ದೈತ್ಯರನ್ನ ಆ ಯಜ್ಞದಲ್ಲಿ ಆಹುತಿಯಾಗಿ ಕೊಡಬೇಕು ಅಂತ ಹೇಳಿ ಹಾಲಾಹಲವನ್ನು ಸೃಷ್ಟಿ ಮಾಡಿ ಯಜ್ಞ ಮಾಡುವುದು. ಇದು ಹೊಸ ವಿಚಾರ. ರಾಯರು ಹೇಳ್ತಾ ಇದ್ದಾರೆ, ಸಮುದ್ರ ಮಥನ ಇಬ್ಬರು ಮಾಡೋದ್ರಲ್ಲಿ
ಅಲ್ಲಿ ಭಾಗವತದ ಕಥೆ ಎಲ್ಲ ಗೊತ್ತಿರುತ್ತೆ ನಿಮಗೆ. ಆ ಮಥನ ಮಾಡಿದಾಗ ಕೂರ್ಮ ರೂಪದಿಂದ ಭಗವಂತ ಪರ್ವತನು ತನ್ನ ಭುಜದ ಮೇಲೆ ಇಟ್ಕೊಂಡ, ಬೆನ್ನಿನ ಮೇಲೆ ಇಟ್ಕೊಂಡಾಗ ಒಂದು ಸಾಸಿವೆ ಕಾಳು ಬಿದ್ದರೆ ಯಾವ ರೀತಿ ಆಗುತ್ತೋ ಆ ರೀತಿ ಆಗ್ತಾ ಇತ್ತು ಅಂತ. ಇಷ್ಟು ಮಾತ್ರ ಕಥೆ ಗೊತ್ತಿತ್ತು ನಮಗೆ. ಆದರೆ ರಾಯರ ದೃಷ್ಟಿ ನೋಡಿ ಹೇಳ್ತಾ ಇದ್ದಾರೆ ಅದನ್ನ, ಈ ದೊಡ್ಡ ಇಂದ್ರನ ಶತ್ರು ಎಂಬ ಯಜ್ಞದಲ್ಲಿ ದೈತ್ಯರೆಂಬ ಆಹುತಿಗಳನ್ನಾಗಿ ಮಾಡುವುದಂತೆ. ಹೇಗೆ ಹಾಲಾಹಲ ವಿಷವನ್ನು ಸೃಷ್ಟಿ ಮಾಡಿ. ಅದಕ್ಕೇನಾಗ್ತಾ ಇದೆ ಅರ್ಥನೇ ಆಗ್ತಾ ಇಲ್ಲ. ಹಾಲಾಹಲದಿಂದ ಹೇಗೆ ಆಹುತಿ ಆದರು? ಹಾಲಾಹಲ ಅಂದ್ರೆ ಅರಿಷಡ್ ವರ್ಗಗಳೇ ಬರುತ್ತೆ. ಈ ಅರಿಷಡ್ ವರ್ಗ ಪ್ರಭೇದಗಳೆಲ್ಲ ಕೂಡ ವಿಷ ಅಂದ್ರೆ ಒಂದು ವಿಷದ ಕ್ರಿಮಿ ನಮ್ಮನ್ನು ಕಚ್ಚೋದೇ ಬೇಡ, ಒಂದು ಕಾಮ ಎಂಬ ಕ್ರಿಮಿ ಸೇರ್ಕೊಂಡ್ಬಿಟ್ರು ಸಾಕು. ಆ ಕೂಡ ಆ ವಿಷ ಬೇಕಾದ್ರೆ ತೆಗಿಬಹುದು, ಆದ್ರೆ ಈ ವಿಷ ತೆಗಿಲಿಕ್ಕಾಗೋದಿಲ್ಲ. ಆ ವಿಷ ತೆಗಿಬೇಕಾದ್ರೆ ಇವನೇ ಬೇಕು, ಕೂರ್ಮನೇ ಬೇಕು. ಅದೇ ಮುಂದೆ ಅರ್ಥ ಹೇಳ್ತಾರೆ. ಹೀಗೆ ಕೂರ್ಮನಾಗಿ ಭಗವಂತ ಆ ಹಾಲಾಹಲವಂತೆ ಇರತಕ್ಕಂತಹ ಒಂದು ಕಾಮವನ್ನು ತುಂಬಿ ಅವರಿಗೆ ಅಮೃತ ಇಲ್ಲದಂತೆ ಮಾಡಿದ್ದಾನೆ. ರಾಯರ ದೃಷ್ಟಿ ಎಷ್ಟು ಚೆನ್ನಾಗಿ ದೃಷ್ಟಿ ನೋಡಿ ನಮಗೆ. ಸುಮ್ಮನೆ ಕೂರ್ಮಾವತಾರ ಆಯಿತು, ಭಗವಂತ ಆ ಪರ್ವತ ತನ್ನ ಬೆನ್ನಿನ ಇಟ್ಕೊಂಡ, ಅಮೃತ ಎಲ್ಲ ಬಂತು, ಮುಂದಿನ ಕಥೆ ಗೊತ್ತಾಗತ್ತೆ. ಅಷ್ಟು ತನಕ ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ರಾಯರ ಒಂದು ಹೇಳೋದೇನಂದ್ರೆ ಹಾಗಲ್ಲ, ಅದು ಒಂದು ದೊಡ್ಡ ಯಜ್ಞವಾಗಿತ್ತು. ಆ ಯಜ್ಞದ ಏನಪ್ಪ ಫಲ ಅಂದ್ರೆ ಯಾವ ವಸ್ತು ಯಾರಿಸಿ ಬೇಕೋ ಅದೇ ಕೊಡುವಂತೆ ಒಂದು ಯಜ್ಞ. ಅಮೃತ ಎಂಬುದೇ ಫಲ. ಆ ಅಮೃತ ಎಂಬ ಫಲವನ್ನು ಯಾರಿಗೆ ಕೊಡಬೇಕು? ದೇವತೆಗಳು ಮಾತ್ರ ಕೊಡಬೇಕಾಗಿತ್ತು. ಆ ದೇವತೆಗಳು ಕೊಡಬೇಕಾದ್ರೆ ಏನ್ ಮಾಡಿದ ಭಗವಂತ? ಅವರಿಗೆ ಕಾಮವನ್ನು ಹುಟ್ಟಾಕಿದ್ದಾನೆ. ಇಲ್ಲಿ ಕೂರ್ಮ ಅಂತ ಹೇಳ್ತಾರೆ. ಕುತ್ಸಿತಾಹ ಊರ್ಮಯ ಕೂರ್ಮಃ ಅಂತ ಹೇಳಿ, ದುಷ್ಟವಾದ ಊರ್ಮಿಗಳ ಅಲೆಗಳೇ ಅಂತೆ ಕೂರ್ಮ ಅಂದ್ರೆ. ಅದನ್ನು ನಾಶ ಮಾಡತಕ್ಕಂತಹ ಭಗವಂತನ ರೂಪ. ಭಗವಂತ ಕುತ್ಸಿತವಾದಂತಹ ಅಲೆಗಳನ್ನು ಕೊಡ್ತಾನೆ ನಮಗೆ. ಅವನು ಧ್ಯಾನ ಮಾಡಿದಾಗ ನಾಶ ಮಾಡ್ತಾನೆ, ದೈತ್ಯರಿಗೆ ಕೊಡ್ತಾನೆ, ನಾಶ ಮಾಡೋದು. ಆ ಅಮೃತ ಮಥನ ಮಾಡಿದಾಗ, ಅಮೃತ ಭಾಂಡ ಬಂದಾಗ ಏನಾಯ್ತಲ್ಲಿ? ಆ ಅಮೃತ ಬೇಕಾಗಿಲ್ಲ, ಒಂದು ಪರಾಯಿ ಹೆಣ್ಣು ಬೇಕಾಗಿತ್ತು. ಒಂದು ಪರಸ್ತ್ರೀ ವ್ಯಾಮೋಹದಲ್ಲಿ ಬಿದ್ದಾಗ ಜನ್ಮ ಜನ್ಮಾಂತರದ ಶ್ರಮ ಪಟ್ಟಿದ್ದೆಲ್ಲ ಕೂಡ ವ್ಯರ್ಥವಾಗತ್ತೆ. ಒಂದು ಸಂದೇಶ ಇಲ್ಲಿ ಅಸ್ತಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ ಅಂತೇಳಿ 6 ಭೂಮಿಗಳು ನಮಗೆ. ಭೂಮಿ ಅಂದ್ರೆ ಪ್ರವಾಹವಿದ್ದಂತೆ. ಪ್ರವಾಹದಲ್ಲಿ ಬಿದ್ದರೆ ಬರೋದೇ ಕಷ್ಟ, ಹುಡ್ಕೊಂಡು ಹೋಗ್ತಾ ಇರ್ತೀವಿ. ನೋಡಿದ್ದೀವಿ ನಮ್ಮ ಪ್ರವಾಹ ಅಂದ್ರೆ ಒಳ್ಳೆ ಕಾಡುಗಳೆಲ್ಲ ಹೊಡ್ಕೊಂಡು ಹೋಗ್ತಾ ಇದೆ, ಗಿಡ ಮರನೇ ಹೊರಟೋಗ್ತಾ ಇದೆ, ಮನೆಗಳು ಹೊರಟೋಗ್ತಾ ಇದೆ. ಇನ್ನು ನಾವೇನು ಕಷ್ಟ. ಏನಪ್ಪ ಹೇಳಿ ಅಂದ್ರೆ ಅಸ್ಥಿ ಅಂತ ಹೇಳಿ ಗರ್ಭದಲ್ಲಿ ಇರುವಂತೆ ಮಾಡ್ತಾನಂತೆ. ಏನು ಕುತ್ಸಿತಾಹ ಊರ್ಮಯ ಕೂರ್ಮಃ ಅಂತ ಹೇಳಿದಾಗ 6 ಊರ್ಮಿಗಳು ಯಾರಂದ್ರೆ ಅಸ್ಥಿ ಎಂಬುದು. ಆ ತಾಯಿ ಗರ್ಭದಲ್ಲಿ ಇರುವಂತೆ ಮಾಡ್ತಾ ಇದ್ದಾನೆ. ಇದ್ದ ಮೇಲಕ್ಕೆ ಬರಬೇಕೋ ಬೇಡ ಹೊರಗೆ? ತಾಯಿ ಗರ್ಭದಲ್ಲಿ ಇರೋಕೆ ಸಾಧ್ಯ ಉಂಟು? ಆಗಲ್ಲ. ಜಾಯತೆ ಹುಟ್ಟಿಸ್ತಾ ಇದ್ದಾನೆ. ಹೇಳಿ ಹುಟ್ಟಿದ ಮೇಲಕ್ಕೆ ಹಾಗೆ ಇರ್ತಂದ್ರೆ ಮಗು ಎಲ್ಲಾರಿಗೂ ಚಿಂತೆ ಆಗುತ್ತೆ, ಬೆಳಿಬೇಕದನ್ನ. ವರ್ಧತೆ ಬೆಳೆಸ್ತಾ ಇದ್ದಾನೆ. ಮತ್ತು ವಿಪರಿಣಮತೆ ವಿಕಾರ ಹೊಂದುವಂತೆ ಮಾಡ್ತಾ ಇದ್ದಾನೆ. ಮುದ್ದಾಗಿತ್ತು ಮಗು, 15 ವರ್ಷ ಬಂತು, ಗಡ್ಡ ಮೀಸ ಬಂತು, ವಿಕಾರ ಆಯಿತು, ಮತ್ತು ಅದಕ್ಕೆ ಗಡ್ಡ ತೆಕ್ಕೊಂತು ಮತ್ತು ಹೀಗೆ ವಿಕಾರವಾಗುತ್ತೆ. ದೇಹ ಎಲ್ಲ ಕೂಡ ಇದ್ದಂತೆ ಇರೋದಿಲ್ಲ. ಅದೇ ಅಲ್ಲಿ ವರ್ಧತೆ ಮತ್ತು ವಿಪರೀತವಾಗಿ ಬೆಳೀತಾ ಇದೆ. ಮತ್ತು ಅಪಕ್ಷೀಯಂತೆ ಕುಗ್ಗುತ್ತಾ ಇದೆ. 35 ವರ್ಷ ಆಯಿತು, ಡಾಕ್ಟರ್ ಹೇಳ್ತಾರೆ ಸಾಕು, ಬಾರ್ಡರಿಂಗ್ ಶುಗರ್ ಅಂತ ಹೇಳ್ತಾನೆ. ಇನ್ನೊಂದು 5 ವರ್ಷ ಆಯ್ತು ಅಂದ್ರೆ BP ಬಂತು ಅಂತ ಹೇಳ್ತಾನೆ. ಕಣ್ಣು ಮಂಜಾಗತ್ತೆ, ಮಂಡಿ ನೋವಾಗತ್ತೆ, ಪ್ರಯೋಜನ ತಗೊಂಡು ಹೋಗಿ ಅಂತ ಹೇಳ್ತಾನೆ. ಅಪಕ್ಷೀಯಂತೆ. ಮತ್ತು ಅದಾದ್ಮೇಲೆ ಏನ್ ಮಾಡ್ಬೇಕು? ನಮ್ಮನ್ನ ನಾಶ ಮಾಡೇ ಮಾಡಬೇಕು, ಮನೆ ಇಟ್ಕೊಂಡಿದ್ದಾಗಲ್ಲ. ಈ 6 ಊರ್ಮಿಗಳನ್ನು ಕೊಡತಕ್ಕಂಥವನಂತೆ. ಏನಾಚಾರ್ಯ, ಯಾರು ಹೋಗ್ಬೇಕು ನಾವು ಕೂತಿದ್ದೇವೆ, ನೀವು ಏನೇನೋ ಹೇಳ್ತಾ ಇದ್ದೀರಲ್ಲ, ಯಾರಿಗೆ? ದೈತ್ಯರಿಗೆ ಕೊಡ್ತಾನೆ. ಇವೆಲ್ಲ ಕೂಡ ಎಲ್ಲಾ ಜೀವರಾಶಿ ಕೊಡ್ತಾನೆ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ ಎಲ್ಲದಕ್ಕಿರುತ್ತೆ. ಕೆಲವು 4 ಕೆಲವಿರುತ್ತೆ, ಬಾಕಿ ಕೆಲವಿರೋದಿಲ್ಲ. ಪ್ರತಿಯೊಂದು ಜೀವರಾಶಿಗೆ ಕೊಟ್ಟು ಅವನನ್ನು ನಾವು ಚಿಂತನೆ ಮಾಡ್ತಾ ಇದ್ರೆ ಇವೆಲ್ಲ ಕೂಡ ಹುಟ್ಟೋದು ನಾಶ ಮಾಡ್ತಾನೆ. ಯಾರಿಗೆ? ಇಂಥ ಗುರುಗಳ ಪಾದವನ್ನು ನಂಬಿದವರಿಗೆ, ಮಂದಭಾಗ್ಯರಿಗೆ ದೊರೆಯ ದೇವರ ಸೇವಾ. ಹುಟ್ಟಿದಂತೆ ಮತ್ತು ಜಾಯತೆ ವರ್ಧತೆ, ಪಾಪ ಮಾಡಿ ಬೆಳೀತಾ ಇದ್ರೆ ನಾಶ ಮಾಡ್ತಾನೆ. ಏಧಮಾನದ್ಯುಡುಭಯಸ್ಯ ರಾಜ ಅಂತೇಳಿ ಒಂದು ಋಗ್ವೇದದ ಮಂತ್ರ. ಬೆಳೆಯುವವರಿಗೆ ಶತ್ರು ಅಂತ ಹೇಳಿ.
ಅದು ಮಹಾಭಾರತದಲ್ಲಿ ಕಾಣಬಹುದು ನಾವಲ್ಲಿ. ಧರ್ಮರಾಜ ಜೂಜನ್ನಾಡ್ತಾ ಪಾಪ ಬೆಳೆಸ್ಕೊಂತ ಬಂದ, ಕೂಡಲೇ ಶಿಕ್ಷೆ ಕೊಟ್ಟವನು. ಕೊಟ್ಟನೋ ಇಲ್ಲೋ? ಆ ದುರ್ಯೋಧನ ಮಾಡಬಾರದಂತಹ ಕೆಲಸ ಮಾಡ್ತಾ ಇದ್ದ, ಬೆಳೆಸ್ದ ಕಡೆಗೆ ಮುರಿದ, ಮತ್ತೆ ಇದ್ದೇ ಇಲ್ಲ. ಯಾರಿಗೆ ಕಷ್ಟಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಭಗವಂತನ ಭಕ್ತರಿಗೆ ಜ್ಞಾನಿಗಳೇ ಕಷ್ಟ ಬರೋದಂತ. ಯಾಕಂದ್ರೆ ಅವತ್ತಿ ಶುದ್ಧ ಆಗೋಗ್ಬಿಡ್ತಾ ಇದ್ದೀವಿ ನಾವು. ಏನೋ ಪಾಪ ಮಾಡಿದ್ದೇವೆ, ಬೆಳಿಗ್ಗೆ ಸಾಯಂಕಾಲ ಆಯಿತು, ಯಾವುದೋ ಕ್ಲೇಶ ಬಂತು, ಹೊತ್ತಿನ ಪಾಪ ಶುದ್ಧ ಆಗೋಗ್ಬಿಡ್ತು, ಮತ್ತು ಮರುದಿವಸ ಕುಡಿದಿಲ್ಲ. ನಾವು 3 ಸಲ ಕಸ ಗುಡಿಸ್ತೀವೋ ಇಲ್ಲ ಮನೆಯಲ್ಲಿ, 1 ವಾರ ಬಿಟ್ಟು ಗುಡಿಸಿದ್ರೆ ಶುದ್ಧ ಆಗತ್ತಾ? ಅದು ಏನು ಮಾಡಿದ್ರೂ ಶುದ್ಧ ಆಗೋದಿಲ್ಲ. ನಾವೆಲ್ಲ ಶುದ್ಧರಾಗ್ತೀವಿ, ಗುಡಿಸೋರೆಲ್ಲ ಕೂಡ. ಭಗವಂತ ನೋಡ್ತಾನಂತೆ, ನನ್ನ ಭಕ್ತನಾಗಿದ್ದಾನೆ, ಕ್ಷಣ ಕ್ಷಣದಲ್ಲಿ ಅದಕ್ಕೆ ನೋಡಿ. ಹೆಚ್ಚು ಮಡಿ ಆಚಾರ ಜ್ಞಾನಿಗಳೇ ಬಹಳ ದುಃಖ ಬರುವುದು ನೋಡಿ. ಬಾಕಿ ಎಲ್ಲ ಆರಾಮ ಒಂದೇ ಸಲ ಹೋಗ್ತಾ ಇರ್ತಾರೆ, ಯಾಕಂದ್ರೆ ಪೆಂಡಿಂಗ್ ಇರುತ್ತೆ, ಪಾಪ ಎಲ್ಲ ಶುದ್ಧ ಆಗಿರೋದಿಲ್ಲ. ಹೀಗೆ ಜಾಯತೆ, ಹೀಗೆ ನಾವು ಪಾಪ ಮಾಡಿ ಬೆಳೀತಾ ಇದ್ದರೆ ನಾಶ ಮಾಡ್ತಾ ಇದ್ದಾನೆ. ಅನಂತರದಲ್ಲಿ ಇವೆಲ್ಲ ವಿಕಾರಗೊಳ್ಳೋದು, ನಮ್ಮ ಒಂದು ಮಾನಸಿಕವಾದಂಥ ಒಂದು ಧರ್ಮ ದುಷ್ಟವಾದ ಅಕ್ಷರ ಒಂದು ಜ್ಞಾನ ಬಂದಾಗ ಮನಸ್ಸು ವಿಕಾರ ಆಗುತ್ತೆ, ಅದನ್ನು ಪರಿಹಾರ ಮಾಡ್ತಾ ಇದ್ದಾನೆ. ಕುಗ್ಗೋದು, ಅಜ್ಞಾನದಿಂದ ಕುಗ್ಗಿ ಹೋಗ್ತಾ ಇದ್ರೆ ಜ್ಞಾನವನ್ನು ಕೊಟ್ಟು ಪರೀಕ್ಷಣೆ ಮಾಡ್ತಾ ಇದ್ದಾನೆ. ನಾಶ ಆಗೋದು, ಈ ದುಷ್ಟರ ಸಹವಾಸದಿಂದ ಸಾತ್ವಿಕ ಚೇತನ ನಾಶ ಆಗ್ತಾ ಇದರಿಂದ ರಕ್ಷಣೆ ಮಾಡ್ತಾನೆ. ಯಾರು ಊರ್ಮೆಗಳೆಲ್ಲರಿಗೆ ಕೊಡ್ತಾನೆ, ತನ್ನನ್ನು ಚಿಂತನೆ ಮಾಡತಕ್ಕಂಥವರಿಗೆ ಪರಿಹಾರ ಮಾಡ್ತಾ ಇದ್ದಾನೆ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಭಯಕೃತ್ ಭಯನಾಶನ. ಅನಂತರದಲ್ಲಿ ಈ ಪೂರ್ಣಚಂದ್ರಗತ ಲಕ್ಷಣ ರೇಖಾ ಲಕ್ಷಿತಾ ಯದಿ ತದೈಕ ಕಲಾಯಾಮ್ ಅಂತ ಹೇಳ್ತಾ ಇದ್ದಾರೆ. ಈ ಆದಿ ವರಾಹದೇವರನ್ನ ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಇಲ್ಲಿ ವರಾಹದೇವರು ಹೇಳ್ತಾ ಇದ್ದಾರಂತೆ, ಆದಿಶೂಕರ ಧರೋದ್ಧರಣಂತೆ ಸಿಂಧು ಬಂಧು ಜಠರಾತ್ ಚ್ಯುತಿಗೀತಂ. ಅದ್ಭುತವಾದ ಸಂದೇಶ, ವರಾಹರೂಪಿ ಭಗವಂತನ ಸಂದೇಶ. ನಾವು ಕೆಲವೆಲ್ಲ ಮರ್ತೋಗ್ಬಿಟ್ಟಿದ್ದೇವೆ. ಪ್ರತಿಯೊಂದು ಸಂಕಲ್ಪದಲ್ಲಿ ಕೂಡ ನಾವು ಭಾರತೀಯರವಣ ಮುಖ್ಯ ಪ್ರಾಣಾಂತರ್ಗತ ಕುಲದೇವರು ಅಂತ ಹೇಳ್ತೀವಲ್ಲ, ಅದರ ಮುಂದೆ ವರಾಹ ಭಿನ್ನ ಅಂತ ಸೇರಿಸ್ಕೋಬೇಕು. ಪ್ರತಿಯೊಂದು ಸಂಕಲ್ಪದಲ್ಲಿ ಸೇರಿಸ್ಕೋಬೇಕು. ಯಾಕೆ ಅಂದ್ರೆ ಭಾಗವತ ಹೇಳ್ತಾ ಇದೆ ಇಲ್ಲಿ, ಆದಿಶೂಕರ ಅಂತ ಹೇಳಿ, ಆದಿ ಹಿರಣ್ಯಾಕ್ಷ ಅಂತ ಹೇಳ್ತೀವಲ್ಲ, ಅವನು ಬಹಳ ದುಷ್ಟನಾಗಿದ್ದ. ಅವನು ಆ ಘನೋದಕದಲ್ಲಿ ಭೂಮಿ ಮುಳುಗೋಗ್ಬಿಟ್ಟಿದ್ರೆ ಬ್ರಹ್ಮದೇವರ ಒಂದು ಪ್ರಾರ್ಥನೆಯಿಂದ ಆ ವರಾಹರೂಪಿ ಭಗವಂತ ಮೇಲಕ್ಕೆ ಉದ್ಧಾರ ಮಾಡೋ ಕಾಲಕ್ಕೆ ಆ ಘನೋದಕ ಅಂದ್ರೆ ಇಂಥ ಕಲ್ಲಿ ನೀರದು ಗಟ್ಟಿಯಾಗಿ ಹೋಗ್ಬಿಟ್ಟಿದೆ, ಈ ಕಲ್ಲಿಗಿಂತಲೂ ಗಟ್ಟಿಯಾಗಿದೆ. ಆ ಘನೋದಕವನ್ನು ಭೇದನ ಮಾಡತಕ್ಕಂಥ ಶಕ್ತಿ ಯಾರಿಗೆ ಇದ್ದಿಲ್ಲ, ಭಗವಂತನು ಮಾತ್ರ ಇತ್ತು. ತನ್ನ ಕೋರೆ ಹಲ್ಲಿಂದ ಭೂಮಿಯನ್ನು ತೀವುದು ಆ ಘನೋದಕವನ್ನೆಲ್ಲ ಕೂಡ ಛೇದನ ಮಾಡಿ ಅದರಲ್ಲಿ ಮುನಿಗಿರುವ, ಹೇಗೆ ಅಂದ್ರೆ ಒಂದು ನೀರಲ್ಲಿ ಒಂದು ಬಟ್ಲಲ್ಲಿ ನೀರು ಹಾಕಿಬಿಟ್ಟು ಒಂದು ಹಣ್ಣನ್ನು ಹಾಕಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಫ್ರೀಜಿಂಗಲ್ಲಿ ಅದಾಗೋಗ್ಬಿಟ್ರೆ ಗೊತ್ತಾಗೋದೇ ಇಲ್ಲ, ಅದನ್ನು ತೆಗೆಯೋದೇ ಕಷ್ಟ. ಆ ರೀತಿ ಆ ಘನೋದಕದಲ್ಲಿ ಭೂಮಿ ಅಡಿಗೋಗ್ಬಿಟ್ಟಿತ್ತು. ಆ ಘನೋದಕವನ್ನು ಸೀಳಿಸೋದಕ್ಕೆ ತನ್ನ ಕೋರೆಯಲ್ಲಿಂದ ಸೀಳಿಸಿ ಭಗವಂತ ಆ ಭೂಮಿಯನ್ನು ಉದ್ಧಾರ ಮಾಡ್ತಾ ಇದ್ದಾನೆ. ಅದೇ ಹೇಳ್ತಾ ಇದ್ದಾರೆ ಇಲ್ಲಿ, ಉದ್ಧರಣಂತೆ ಸಿಂಧು ಬಂಧು ಜಠರಾತು ಚ್ಯುತಿಗೀತಂ ಮಾಡೋ ಕಾಲಕ್ಕೆ ಏನಾಯ್ತು ಅಂದ್ರೆ ಅಲ್ಲಿ ಆದಿ ಹಿರಣ್ಯಾಕ್ಷ ಅಂತ ಕೂತಿದ್ದವ. ನೀನ್ ಯಾರು ತಗೊಂಡು ಹೋಗ್ತಾ ಇದ್ಯಾ ಇದನ್ನ ಅಂತ ಹೇಳಿ. ಕತೆ ರಾಯರ ದೃಷ್ಟಿ ಹೇಗಿದೆ ಅಂತ ಹೇಳಿ, ಇದು ಕತೆ, ಇದು ನೀನು ಯಾರಯ್ಯ ಕೇಳೋದಕ್ಕೆ ಅಂತೇಳಿ ವರಾಹರೂಪಿ ಭಗವಂತ. ಸರಿ, ಏನ್ ಬೇಕಾದ್ರೂ ತಗೊಂಡೋಗಿ, ನಂದೇನು ಅಭ್ಯಂತರ ಇಲ್ಲ, ನನ್ನ ಜೊತೆ ಯುದ್ಧ ಮಾಡಿ ನೀವು ತಗೊಂಡೋಗು ಅಂತ ಹೇಳ್ದ. ಸರಿ, ಸಂಹಾರ ಮಾಡಿದ, ಕತೆ ಎಲ್ಲ ಗೊತ್ತು. ಅದು ತಗೊಂಡು ಬಂದಿದ್ದಿ ಸ್ವಾಮಿ ನೀನು. ಈ ಒಂದು ಘಟ್ಟನ ಏನ್ ಅನಿಸ್ತಾ ಇದೆ ಅಂದ್ರೆ, ಈ ಸಂಸಾರ ಸಮುದ್ರದಲ್ಲಿ ಮುಳುಗಿರತಕ್ಕಂತಹ ನಮ್ಮನ್ನ ನೀನು ರಕ್ಷಣೆ ಮಾಡೋದಕ್ಕೆ ನಾವು ರಿಹಾರ್ಸಸ್ ಅಂತ ಹೇಳ್ತೀವಲ್ಲ, ಅದರಂತೆ ಮಾಡಿದ್ಯಾ ನೀನು. ರಾಯರ ದೃಷ್ಟಿ ನೋಡಿ, ಹೀಗೆ ರಕ್ಷಣೆ ಪರಿಚಯಂ ತದವೈ ಮಹಾ ಅಂತ ಹೇಳಿ. ನಾವೆಲ್ಲ ಕೂಡ ಘನೋದಕ ಯಾವುದಂದ್ರೆ ಇಲ್ಲಿ ಈ ಸಂಸಾರ ಸಮುದ್ರವೇ ಘನೋದಕದಲ್ಲಿ ಬಿದ್ದಿದ್ದೇವೆ. ಆ ಭೂಮಿನೇ ನಾವಾಗಿದ್ದೇವೆ. ಆ ಘನೋದಕವನ್ನು ಸೀಳಿಸಿ ಭೂಮಿಯನ್ನು ಉದ್ಧಾರ ಮಾಡಬೇಕಾಗಿದ್ರೆ ಯಾರ್ಯಾರಿಂದಲೂ ಆಗೋದಿಲ್ಲ. ನಮ್ಮ ರಾಯರು ಕುರಿತು ಅಪ್ಪಣಾಚಾರ್ಯ ಹೇಳ್ತಾರೆ, ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿದೋ ಅಗಾಧೆ ಸದಾ ದುಸ್ತರೇ.
ಆ ಘನೋದಕದಲ್ಲಿ ಯಾವ ರೀತಿ ಭೂಮಿ ಮುಳುಗಿದಾಗ ಆ ಆದಿ ಹಿರಣ್ಯಾಕ್ಷನ ಸಂಹಾರ ಮಾಡಿ ಭೂಮಿಯನ್ನು ಯಾವ ರೀತಿ ಉದ್ಧಾರ ಮಾಡಿ ಮನುಷ್ಯರ ಜೀವನಕ್ಕೆ ಅನುಕೂಲ ಮಾಡುವಂತೆ ಮಾಡಿದ್ಯೋ ಅದರಂತೆ ಈ ಶರೀರನೇ ಭೂಮಿ. ಈ ಸಂಸಾರ ಎಂಬ ಘನೋದಕದಲ್ಲಿ ಮುಳುಗೋಗ್ಬಿಟ್ಟಿದ್ದೇವೆ, ಕೈ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಆದರೆ ರಕ್ಷಣೆ ನೀನು ಮಾಡಬೇಕು. ಇದು ಈ ನಿನ್ನ ವರಾಹರೂಪಿ ಚಿಂತನೆ ಮಾಡಿದಾಗ ಈ ಘನೋದಕವನ್ನು ನಾಶ ಮಾಡಿ ನೀ ರಕ್ಷಣೆ ಮಾಡ್ತೀಯ ನನ್ನ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ರಕ್ಷಣೆ ಪರಿಚಯಂ ತದವೈ ಮಹಾ. ಅವ್ರ ದೃಷ್ಟಿ ನೋಡಿ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಪಿಂಡಾಂಡದಲ್ಲಿ ಚಿಂತನೆ ಅಂತ ಹೇಳ್ತಾರೆ. ನಮಗೆ ಸಾಧನೆ ಆಗ್ಬೇಕಾಗಿದ್ದರೆ ಎರಡು ವಿಧವಾಗಿ ಮಾಡಬೇಕು. ಭಗವಂತನ ವ್ಯಾಪಾರಗಳ ಚಿಂತನೆ ಮಾಡಬೇಕು. ಒಂದು ಬ್ರಹ್ಮಾಂಡದಲ್ಲಿ, ಒಂದು ಪಿಂಡಾಂಡದಲ್ಲಿ. ಬ್ರಹ್ಮಾಂಡ ಅಂದ್ರೆ ನಾವು ಇವಾಗ ಹೇಳಿದ್ದೀವಲ್ಲ, ಈ ನಮ್ಮ ಹೊರಗಿನ ಪ್ರಪಂಚದಲ್ಲಿ ಯಾವ ರೀತಿ ಭಗವಂತನ ವ್ಯಾಪಾರ ನಡೀತಾರೆಲ್ಲ ಚಿಂತನೆ ಮಾಡಬೇಕು. ಇದು ಪುರಾಣದಲ್ಲಿ ಹೇಳಿದ್ದಾರೆ. ಈ ಚಿಂತನೆ ಅಂದ್ರೆ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಪ್ರಕೃತಿಯಲ್ಲಿ ಚಿಂತನೆ ಮಾಡಬೇಕು. ಅದು ಒಂದು ಮೊದಲನೇ. ಎರಡನೇದೇನೆಂದ್ರೆ ನಮ್ಮ ದೇಹದಲ್ಲಿ ಚಿಂತನೆ ಮಾಡಬೇಕಂತೆ. ಆದಿ ಹಿರಣ್ಯಾಕ್ಷನ ಸಂಹಾರ ಈ ದೇಹದಲ್ಲಿ ಹೇಗೆ ಆಯಿತೋ ಇಲ್ಲೋ, ಅಥವಾ ಆಗಿದೋ, ಆಗಿದ್ರೆ ಗೊತ್ತಾಗೋದು ಹೇಗೆ, ಇದು ಚಿಂತನೆ ಇದೆ. ರಾಯರ ಒಂದು ದೃಷ್ಟಿಕೋನ ಇದೆ. ಅಲ್ಲಿ ಯಾವಾಗೋ ಆಯಿತು, ಆದಿ ಹಿರಣ್ಯಾಕ್ಷನ ಸಂಹಾರ ಆಯಿತು, ಅದು ಕಟ್ಕೊಂಡು ನಾವೇನ್ ಮಾಡಬೇಕು? ಕೇಳಿದ್ರೆ ಈ ರೀತಿ ನಮ್ಗೆ ಆಗತ್ತೆ ಅಂತ ಕೇಳಿದ್ದೀವಿ ನಾವು. ನಮ್ಮ ದೇಹದಲ್ಲಿ ಆ ರೀತಿ ಆದಿ ಹಿರಣ್ಯಾಕ್ಷ ಎಂಬ ದೈತ್ಯ ಇದ್ದಾನೋ, ಇದ್ರೆ ಅದೇನೋ ಸಂಹಾರ ಆಗಿದ್ದಾನೋ ಅಥವಾ ಸಂಹಾರ ಆಗಿದ್ದೋ ಗೊತ್ತಾಗೋದು ಹೇಗೆ ನಮಗೆ? ಹೌದು, ಮನೇಲಿ ಒಂದು ವಸ್ತು ಇದೆ ಅಂದ್ರೆ ಅದನ್ನ ನಾವು ಅನುಭವಿಸ್ಬೇಕದು, ಅದರಿಂದ ಪ್ರಯೋಜನ ಆಗ್ಬೇಕು ನಮಗೆ. ವಸ್ತು ವಿರೋಧ ಮುಖ್ಯ ಅಲ್ಲ, ವಸ್ತು ಇದೆ ಎಂಬ ಜ್ಞಾನ ಮುಖ್ಯ ನಮಗೆ. ಇವತ್ತ ನಾವು ಈ ಬಿಗ್ ಬಜಾರ್ಗೆ ಎಲ್ಲ ಹೋಗಿದ್ದೇವೆ, ಒಂದು 50,000 ರೂಪಾಯಿ ಜೋಬಿಲಿದೆ ಅಂದ್ಕೊಂಡಿದ್ದೇವೆ. ಆಗ ನೋಡಿದ್ದೇವೆ, ನಮಗೆ ಕಾಣಿಸಿಲ್ಲ, ಇಲ್ಲ ಅಂತ ಅನುಮಾನ ಬಂತು. ಹೋಗಿದ್ದೇವೆ, ಬಂದಿದ್ದೇವೆ, ನೋಡಿದ್ರೆ ಅಲ್ಲ ಕೋರ್ಟಲ್ಲೇ ಒಂದು 50,000 ರೂಪಾಯಿ ಇತ್ತು. ಅವನು ಮಾರ್ಕೆಟ್ ಹೋಗಿ ಜೋಬಿಲಿ ದುಡ್ಡಿತ್ತು, ಪ್ರಯೋಜನ ಆಯ್ತು? ಅದು ದುಡ್ಡು ಇರೋದ್ರಿಂದ ಪ್ರಯೋಜನ ಅಲ್ಲ, ಇರೋದಿನ ಜ್ಞಾನದಿಂದ ಪ್ರಯೋಜನ ಆಗುತ್ತೆ. ಅದರಂತೆ ಬಹಳ ಮುಖ್ಯವಾದ ಘಟ್ಟ ಇದೆ ನಮಗೆ. ವರಾಹರೂಪಿ ಪ್ರತಿಯೊಂದು ಹಂತದಲ್ಲಿ ಅವರು ಚಿಂತನೆ ಮಾಡಬೇಕು. ಇನ್ನೊಂದು ಅಷ್ಟೇ ಅಲ್ಲ, ಈ ನಮ್ಮ ದೇಹದ ಸುತ್ತು ವರಾಹರೂಪಿ ಭಗವಂತ ಕವಚಾಕಾರದಲ್ಲಿ ಕೂತಿದ್ದಾನೆ. ನಮ್ಮ ದೇಹ ಕಾಣಿಸ್ತೇ, ನನಗೆ ನಿಮ್ಮ ದೇಹ ಕಾಣಬೇಕಾದ್ರೆ, ನಿಮಗೆ ನನ್ನ ದೇಹ ಕಾಣಬೇಕಾದ್ರೆ, ಇಡೀ ಜಗತ್ತಿನ ಎಲ್ಲಾ ಜ್ಞಾನ ಬರಬೇಕಾದ್ರೆ ಅಲ್ಲಿ ವರಾಹರೂಪಿ ಭಗವಂತ ಕೂತಿದ್ರೆ ಮಾತ್ರ ಕಾಣುತ್ತೆ. ಹೀಗೆ ಹೇಗೆ ನಮ್ಮ ದೇಹದಲ್ಲಿ ವರಾಹರೂಪಿ ಭಗವಂತನ ವ್ಯಾಪಾರ ನಡೀತಾ ಇದೆ. ಹಿರಣ್ಯಾಕ್ಷ ಯಾರು? ನಮ್ಮ ದೇಹ ಹಿರಣ್ಯಾಕ್ಷ ಬೇಕಾದ ಕೂತಿದ್ದಾನೆ. ಅವನು ಸಂಹಾರವೂ ಕೂಡ ಆಗಿದೆ ನಮಗೆ. ಅದು ಆಗಿದೆ ಎಂಬುದು ಜ್ಞಾನ ಇಲ್ಲ. ಅದು ಹೇಗೆ ಅಂದ್ರೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಹಿರಣ್ಯಾಕ್ಷ ಅಂದ್ರೆ ಏನು ಪ್ರಶ್ನೆ ಇದೆ. ಹಿರಣ್ಯ ಅಂದ್ರೇನು? ಬಂಗಾರದಲ್ಲಿ ಅಕ್ಷ, ಬಂಗಾರದ ಕಣ್ಣು ಉಳ್ಳವ ಅಂತ ಒಂದು, ಬಂಗಾರದಲ್ಲೇ ಕಣ್ಣು ಉಳ್ಳವ ಅಂತ ಇನ್ನೊಂದು ಅರ್ಥ. ಬಂಗಾರದಲ್ಲೇ ಕಣ್ಣು ಅವನಿಗೆ, ಅವನು ಹಿರಣ್ಯಾಕ್ಷ ಎಂಬ ದೈತ್ಯ. ಅವನು ನಮ್ಮಲ್ಲಿ ಎಷ್ಟೇ, ಅವನು ಯಾವಾಗೂ ಬಂಗಾರದಲ್ಲೇ ಕಣ್ಣು ನಮ್ಗೆ. ಹೌದು, ಬಂಗಾರ ಅಂದ್ರೇನು? ಮತ್ತು ಬಿಡಿಸ್ಬೇಕು ಅದನ್ನ. ಬಂಗಾರ ಅಂದ್ರೆ ಇದು ಬಂಗಾರ ಅಲ್ಲ. ಬಂಗಾರ ಎಲ್ಲಿಂದ ಬಂತು? ಬಂಗಾರ ಭೂಮಿಯಿಂದ ಬಂತು. ತರಕಾರಿ ಎಲ್ಲಿಂದ ಬಂತು? ಭೂಮಿಯಿಂದ ಬಂತು. ಬೆಳ್ಳಿ ಎಲ್ಲಿಂದ ಬಂತು? ಬಂಗಾರ ಎಲ್ಲಿಂದ ಬಂತು? ವಜ್ರ ಎಲ್ಲಿಂದ ಬಂತು? ವೈಢೂರ್ಯ ಎಲ್ಲಿ ಬಂತು? ಈ ದೇಹ ಎಲ್ಲಿಂದ ಬಂತು? ಭೂಮಿಯಿಂದ ಬಂದಿದ್ದು. ಹಿರಣ್ಯ ಅಂದ್ರೇನು? ಭೂಮಿ ಅಂತ ಪುರಂದರದಾಸ ಒಂದು ಹಾಡು ಮಾಡಿದ್ದಾರೆ. ಎಲ್ಲ ಮಣ್ಣು ಮಣ್ಣು ಅಂತ ಹೇಳ್ತಾರೆ. ಅದನ್ನು ನಾನು ಅಭ್ಯಾಸ ಮಾಡಿಲ್ಲ, ಬಹಳ ಚಂದ ಹೊಂದ್ಕೊಂಬತ್ತೆ ಅದಕ್ಕೆ. ಈ ಹಿರಣ್ಯ ಅಂದ್ರೇನು? ಮಣ್ಣು ಅಂತ ಅರ್ಥ. ಒಂದು ರಾಶಿ ರಾಶಿ ಮಣ್ಣಲ್ಲಿ ಒಂದು ಇಷ್ಟು ಬಂಗಾರ ಬರುತ್ತೆ ಅಷ್ಟೇ. ಅದೇನು ಹಿರಣ್ಯದಲ್ಲಿ ಕಣ್ಣು ಒಂದು ಅರ್ಥ ಏನು? ಈ ರೀತಿ ಪದಾರ್ಥಗಳಲ್ಲಿ ನಮ್ಮ ಕಣ್ಣು ಯಾವಾಗಲೂ ಕೂಡ, ವಯಸ್ಸಲ್ಲಿ ಹೆಣ್ಣಿನ ಮೇಲೆ ಕಣ್ಣು, ಹೆಣ್ಣು ಮಕ್ಕಳಿಗೆ ಗಂಡಸಿನ ಮೇಲೆ ಕಣ್ಣು, ದುಡ್ಡಿದ್ದಾಗ ಇನ್ನೊಂದ್ರ ಮೇಲೆ ಕಣ್ಣು, ಇನ್ನು ಎಲ್ಲ ದೇಹದ ಮೇಲೆ ಕಣ್ಣು. ಎಲ್ಲಿದೆ ನಮ್ಮ ಕಣ್ಣು? ಹಿರಣ್ಯದ ಮೇಲೆ ಇದೆ. ಹಿರಣ್ಯದ ಮೇಲೆ ನಮ್ಮ ಕಣ್ಣು ಇರ್ಬೇಕಾದ್ರೆ ನಮ್ಮ ಕಣ್ಣು ತಾನಾಗಿ ಹೋಗೋದಿಲ್ಲ ಹಿರಣ್ಯದ ಮೇಲೆ. ಹೌದೋ ಅಲ್ವಾ? ಆ ಹಿರಣ್ಯಾಕ್ಷ ಕೂತು
ನಮ್ಮ ಕಣ್ಣಲ್ಲಿ ಅವನು ಕಣ್ಣಿಟ್ಟು ಅವನೆಲ್ಲ ಸೆಳೀತಾ ಇದ್ದಾನೆ. ಆ ಸೈಡ್ ತಗೋ, ಇಲ್ಲಿ ಹೋಗು, ಅಲ್ಲಿ ಹೋಗು, ಅದು ಮಾಡು, ಏಕಾಸಿ ಬಂತು, ಒಳ್ಳೆ ಉಪ್ಪಿಟ್ಟು ತಿಂದು ಹಾಕು, ಏನು ಹಿರಣ್ಯವೆಲ್ಲ ಕೂಡ ಆ ಹಿರಣ್ಯಾಕ್ಷನ ವ್ಯಾಪಾರ ಕ್ಷಣ ಕ್ಷಣದಲ್ಲ ನಡೀತಾ ಇದ್ದೇನೆ. ಅವನು ಸರಿ ನಡೆದಿದ್ದು ಹೇಳಿದ್ದೀರಿ, ಅವನು ಸಂಹಾರ ಆಗಿದ್ದು ಗೊತ್ತಾಗ್ತಲ್ಲ ನನಗೆ ಅಂದ್ರೆ ನಿಜವಾದ ಸಂಹಾರ ಆಗಿದೆ. ಸಂಹಾರ ಆಗಿದ್ದಕ್ಕೆ ನಾವು ನೀವು ಇಲ್ಲಿ ಬಂದು ಕೂತಿದ್ದೇವೆ. ಅವನು ಸಂಹಾರ ಆಗದೆ ಇದ್ದಿದ್ದರೆ ನಾವು ಟಿವಿ ಮುಂದೆ ಕೊಡ್ತಾ ಇದ್ವಿ. ಆ ಹಿರಣ್ಯದಲ್ಲಿ ಹೊಟ್ಟೋಗ್ತಾ ಇತ್ತು ನಮ್ಮ ಕಣ್ಣು. ಯಾವಾಗ 1 ಗಂಟೆ ಹೊತ್ತೋ 1.5 ಗಂಟೆ ಹೊತ್ತೋ ಆ ವರಾಹ ರೂಪಿ ಭಗವಂತ ನಮ್ಮ ದೇಹದಲ್ಲಿ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ದಕ್ಕೆ, ಈ ಜೀವನಿಗಾಗಿ ಅವನು ಸಂಹಾರ ಮಾಡಿದ್ದಕ್ಕೆ ನಾವು ಇಲ್ಲಿ ಕೂತಿದ್ದೀವಿ. ಇಲ್ಲಾಂದ್ರೆ ಇಲ್ಲ ನೀನು ಬೇರೆ ಕೆಲಸ ಅಂತ ಹೇಳ್ಬಿಡ್ತಾ ಇದ್ದೀವಿ. ನೀವು ಯಾಕೆ ಬಂದಿದ್ದೀರಿ? ನಿಮ್ಮ ದೇಹದಲ್ಲಿ ಆ ಆದಿ ಹಿರಣ್ಯಾಕ್ಷನ ಸಂಹಾರ ಆಗಿದೆ, ಅದಕ್ಕೆ ನೀವು ಕೂತಿದ್ದೀರಿ. ಅಂದ್ರೆ ಒಟ್ಟಿನ ಮೇಲೆ ನಾವು ನೀವು ಇಲ್ಲಿ ಭೇಟಿ ಆಗಿದ್ದಕ್ಕೆ ಯಾರು ಕಾರಣ? ನಾಹಂಕರ್ತ ಹರಿಹಿ ಕರ್ತ, ನಾಹಂಕಾರಯಿತ ಹರಿಹಿ ಕಾರಯಿತ. ನಾನು ಪ್ರವಚನ ಹೇಳಿಲ್ಲ, ನೀವು ಪ್ರವಚನ ಕೇಳಿಲ್ಲ, ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಆ ಆದಿ ಹಿರಣ್ಯ ನಮ್ಮ ವರಾಹರೂಪಿ ಭಗವಂತ ನಮ್ಮಿಂದ ಸಾಧನೆ ಮಾಡಿಸ್ತಾ ಇದ್ದಾನೆ. ಇದೇ ಭಗವಂತನ ಪೂಜೆ, ಮತ್ತೊಂದು ಪೂಜೆ ಅಲ್ಲ. ಎಷ್ಟು ವರಾಹರೂಪಿ ದೊಡ್ಡ ಪ್ರತಿಮೆ ಇಟ್ಕೊಂಡು ಎಷ್ಟು ಅಭಿಷೇಕ ಮಾಡುವುದು ಅವನಿಗೆ ಖುಷಿಯಾಗಲ್ಲ. ಅವನ ಕೆಲಸವನ್ನು ಸತ್ಯವಾಗಿ ತಿಳಿದುಕೊಳ್ಳೋದೇ ಅವನ ಪೂಜೆ. ಇಲ್ಲಿ ವರಾಹರೂಪಿ ಭಗವಂತನ ಪೂಜೆ ಅಂದ್ರೆ ಇದೆ. ನೀವು ಏನೇನೇ ಚಿಂತನೆ ಮಾಡ್ಕೊಳ್ಳಿ, ನಿಮ್ಮಿಂದ ಏನೇನು ಸತ್ಕಾರ್ಯಗಳಾಗ್ತಾ ಇದೋ ಆವಾಗ ಆದಿ ಹಿರಣ್ಯಾಕ್ಷನ ಸಂಹಾರ ಆಯಿತು. ಸತ್ಕಾರ್ಯ ಬಿಟ್ಟು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೇವೆ, ಹಿರಣ್ಯಾಕ್ಷ ಮತ್ತು ಒಂದು ಹುಟ್ಟಿದ. ಅವನು ಹುಡ್ತಾ ಇರ್ತಾನೆ, ಸಾಯ್ತಾ ಇರ್ತಾನೆ. ಅವನು ಪೂರ್ಣವಾಗಿ ಸಾಯುವ ತನಕ ನಾವು ಚಿಂತನೆ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಶ್ರೀನಿವಾಸ ಕಲ್ಯಾಣ ಎಲ್ಲರೂ ಕೇಳಿರ್ತೀವಿ. ಅದರಲ್ಲಿ ವೃಷಭಾಸುರ ಅಂತೇಳಿ ಅವನು ಹೇಗೆ ಪೂಜೆ ಮಾಡ್ತಾ ಇದ್ದ? ಅವನು ತಲೆಯನ್ನು ತೆಗೆದು ಹೂವಾಗಿ ಇಟ್ಟು ಬಿಡ್ತಾ ಇದ್ದ. ಪುನಃ ಬಂದು ಸೇರ್ಕೊಳ್ತಾ ಇದ್ದ, ಪುನಃ ಪೂಜೆ ಮಾಡ್ತಾ ಇದ್ದ, ಪುನಃ ಸೇರ್ಕೊಳ್ತಾ ಇದ್ದ. 10,000 ವರ್ಷ ಪೂಜೆ ಮಾಡಿದ್ದಾನೆ. ನೋಡಿದ್ದಾನಂತೆ, ಬಹಳ ಉಗ್ರವಾದ ತಪಸ್ಸು ಮಾಡಿದ್ಯಾ ನೀನು ನನಗೆ ತಲೆ ಕೊಟ್ಟಿದ್ದಲ್ಲ, ನಿನ್ನ ತಲೆ ತೆಗೆದು ಹಾಕ್ತೀನಿ, ತಲೆ ತೆಗೆದು ಹಾಕ್ಬಿಟ್ಟ ಭಗವಂತ. ಅವತ್ತಿನಿಂದ ಅವನಿಗೆ ತಲೆ ಬರೋದು ತಪ್ಪೋಯ್ತು, ಆರಾಮಾಗಿದ್ದ. ನಾವು ಅಷ್ಟೇ, ನಾವು ವೃಷಭಾಸುರರೇ. ನಾವೆಲ್ಲರೂ ಕೂಡ ಪೂಜೆ ಮಾಡಿದ್ದೇವೆ, ರಾಯರಿಗೆ ಮಂಗಳಾರತಿ ಮಾಡಿದ್ದೇವೆ, ತಲೆ ಬೋಗಿಸಿದ್ದೇವೆ. ನಾಹಂಕರ್ತ ಹರಿಕರ್ತ ನಾಹಂಕಾರಯಿತ ತಲೆ ಕೊಟ್ಟಿದ್ದೇವೆ. ಮತ್ತು ಆ ಮಡಿಪಂಚಿ ಬಿಚ್ಚಷ್ಟೊತ್ತಿಗೆ ನಾನು ಪೂಜೆ ಮಾಡಿದ್ದೆಂಬ ತಲೆ ಬಂತು. ಹೆಡ್ ಬೈಟ್ ಅಂತ ಹೇಳ್ತೀವಲ್ಲ, ತಲೆ ಕೊಡೋದೊಂದು ಅರ್ಥ ಏನ್ ಗೊತ್ತಾ? ಹೆಡ್ ಬೈಟ್ ಬರೋದು ನನಗೆ. ಇಷ್ಟು ತನಕ ನಾನು ಮಾಡಿಲ್ಲ ಪ್ರವಚನ, ನಾ ಮಾಡಿಲ್ಲ ರೀ. ಹೇಗಿದ್ರಿ ಪ್ರವಚನ? ಚೆನ್ನಾಗಿದೇನ್ರಿ? ಒಂದು ಅರ್ಥ ಏನ್ ಗೊತ್ತಾ? ನಾನೇ ಪ್ರವಚನ ಮಾಡಿದ್ದೀನಿ ಅಂತ. ಅದೇನು ತಲೆ ತೆಗೆದು ಇಡೋದು, ಭಗವಂತನ ಸ್ಮರಣೆ ಬರುವಷ್ಟಂಗೆ ತಲೆ ತೆಗೆದು ಇಡ್ತಾ ಇದ್ದೀವಿ. ಅಹಂಕಾರ ಎಂಬ ತಲೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಪುನಃ ಬಂದು ಸೇರ್ಕೊಳ್ತಾ ಇದೆ. ನೋಡ್ರಿ ಎಷ್ಟು ಜನ ಪ್ರವಚನ ಮಾಡಿದ್ದೆ ನಾನು, ಮತ್ತು ತಲೆ ಬಂತು. ಬೆಳಿಗ್ಗೆ ಅದೇ 10,000 ವರ್ಷ ವ್ಯಾಪಾರ ಆಗ್ತಾನೆ ಇದೆ. ಭಗವಂತ ನೋಡಿದ್ದಾನಂತೆ, ನೀ ಎಷ್ಟು ಸಲ ಪೂಜೆ ಮಾಡಿ ನಿನ್ನ ತಲೆ ಬರ್ತಾ ಇರತ್ತೆ, ನಿನ್ನ ತಲೆ ನಾನೇ ತೆಗಿಬೇಕು, ತೇರಾಗ್ಬೇಕು. ಈ ಅಹಂಕಾರ ಎಂಬ ಅಭಿಷೇಕಕ್ಕೆ ಹೋಗ್ಬೇಕಾದ್ರೆ ಅವನು ತೇರೆಯ ಮಾತ್ರ ನೀವು ಹೋಗತ್ತಷ್ಟೇ, ಸ್ವತಃ ನಮ್ಮ ಕೈಲಾಗೋದಿಲ್ಲ ಅಂತ ಅರ್ಥ. ಇದು ಆಧ್ಯಾತ್ಮ ಪರವಾಗಿ ಅರ್ಥವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದು ನಮ್ಮ ಗುರು ಸಾರ್ವಭೌಮರೇ ನೋಡಿಸ್ಕೊಟ್ಟಿದ್ದಾರೆ ಎಲ್ಲ. ಹೀಗೆ ನಮ್ಮ ಜೀವನದಲ್ಲಿ ಹಿರಣ್ಯದಲ್ಲೇ ಯಾವಾಗೋ ಕಣ್ಣು. ಅದು ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಸ್ವಾಮಿ? ಏನೋ 1 ಗಂಟೆ 2 ಗಂಟೆ ಅದು ಪ್ರಯೋಜನ ಆಗಲ್ಲ. ಪೂರ್ಣವಾಗಿ ಹೋಗ್ಬೇಕಾದ್ರೆ ನೀವೇ ಅನುಗ್ರಹ ಮಾಡಬೇಕು. ನೀವೇ ಅನುಗ್ರಹ ಮಾಡಬೇಕಾದ್ರೆ ಅಂತ ಅನುಗ್ರಹ ಪಡೆದವರ ಹತ್ರ ನೀವು ಹೋಗಿ ಅಂತ ಹೇಳ್ತಾರೆ. ನಮಗೆ ಒಂದು ಕಾಯಿಲೆ ಬಂದಾಗ ಕಾಯಿಲೆ ಡಾಕ್ಟರ್ ಹೋಗೋದಿಲ್ಲ, ವಾಸಿ ಮಾಡಿಕೊಂಡ ಪೇಷಂಟ್ ಹತ್ರ ಹೋಗ್ತೀವಿ ನಾವು, ಹೌದಲ್ಲೋ? ಇಂತಹ ಕಾಯಿಲೆ ಇಲ್ಲದಂತಹ ಒಂದು ವ್ಯಕ್ತಿಗಳು ಯಾರಪ್ಪ ಅಂದ್ರೆ ನಮ್ಮ ಗುರು ಸಾರ್ವಭೌಮರು. ಅವರು ಪಾದ ಹಿಡಿದು ಬಿಟ್ರೆ ಹರಿಷವರ್ಗ ಅಂಬೋದೇ ಬರೋದಿಲ್ಲ ನಮಗೆ. ಅದು ನಮ್ಮ ರಾಘವೇಂದ್ರ ಸ್ವಾಮಿಗಳು ನೋಡ್ತಕ್ಕಂತಹ ಒಂದು ದೃಷ್ಟಿ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ. ಈ ನಾರಸಿಂಹ ತಾವಕಂ ನರಹರೇ ಅತಿ ವಿರುದ್ಧಂ ವೇಷಧಾರಣಮಿದಂ ತನುತೇನಃ. ಇಲ್ಲಿ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ವಾಮಿ ನೀವು ನೋಡಿದಾಗೆಲ್ಲ ಕೂಡ ದೇವತೆ ಅನುಗ್ರಹ ಮಾಡೋ ಕಾಲಕ್ಕೆ ಹೇಗಿರ್ತಾನೆ ಭಗವಂತ? ಲಕ್ಷ್ಮೀ ಸಹಿತನಾಗಿ ಬರ್ತಾನೆ.
ದೈತ್ಯರ ಸಂಹಾರ ಮಾಡೋ ಕಾಲಕ್ಕೆ ಲಕ್ಷ್ಮಿ ಹೇಳೋದಿಲ್ಲ, ತಾನಾಗೆ ಓಡ್ಕೊಂಡು ಬಂದ್ಬಿಡ್ತಾನೆ. ಎಲ್ಲಿ ಬಂದಿದ್ದ ಹೇಳಿ? ಲಕ್ಷ್ಮೀ ದೇವಿಗೆ ಹೇಳದೆ ಓಡ್ಕೊಂಡು ಬಂದಿದ್ದು ಗಜೇಂದ್ರನಲ್ಲಿ. ಅನುಗ್ರಹ ಮಾಡಬೇಕಾದ್ರೆ ಲಕ್ಷ್ಮೀ ಸಹಿತನಾಗಿ ಬರ್ತಾರೆ. ಹೀಗೆ ಸ್ವಾಮಿ ನೀನು ದೇವತೆ ಅನುಗ್ರಹ ಮಾಡಲಿಕ್ಕೆ ಆನಂದವಾಗಿ ಲಕ್ಷ್ಮಿನ ಕರ್ಕೊಂಡ್ ಬರ್ತೀಯ. ಭಗವಂತನ ಅನುಗ್ರಹ ಆಗೋದು ಲಕ್ಷ್ಮಿ ಬಂದೇ ಅನುಗ್ರಹ ಆಗೋದು. ಲಕ್ಷ್ಮಿ ಬರದೇ ಇದ್ರೆ ಅನುಗ್ರಹ ಆಗೋದೇ ಇಲ್ಲ. ಲಕ್ಷ್ಮಿ ಇಸ್ ಈಕ್ವಲ್ ಟು ವೇದ, ವೇದ ಇಸ್ ಈಕ್ವಲ್ ಟು ಜ್ಞಾನ, ಜ್ಞಾನ ಇದ್ರೆ ಮಾತ್ರ ಭಗವಂತನ ಅನುಗ್ರಹ, ಜ್ಞಾನ ಇಲ್ಲದೇ ಇದ್ದರೆ ಭಗವಂತನ ಅನುಗ್ರಹ ಇಲ್ಲ. ಅದಕ್ಕೆ ಜ್ಞಾನಿ ಮಮ ಪ್ರಿಯ ಅಂತ ಹೇಳಿದ್ವಿ ಕೃಷ್ಣ ಭಗವದ್ಗೀತೆಯಲ್ಲಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಜ್ಞಾನಕ್ಕೆ ಸದೃಶವಾದ ಸಮವಾದ ವಸ್ತುವೇ ಇಲ್ಲ, ನಿಜವಾದ ವಸ್ತು. ಯಾರು ಆ ಜ್ಞಾನಕ್ಕೆ ಅಭಿಮಾನಿ ದೇವತೆ? ಯಾರು ಮೊಟ್ಟ ಮೊದಲ ಅಭಿಮಾನಿ ದೇವತೆ? ಯಾರು? ಲಕ್ಷ್ಮೀ ದೇವಿಗೆ. ಆ ಲಕ್ಷ್ಮೀ ಸಹಿತನಾಗಿ ಬಂದ್ರೆ ಮುಂಚೆ ಲಕ್ಷ್ಮಿನ ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ ಮತ್ತು ಅವನು ಅನುಗ್ರಹ ಮಾಡ್ತಾನೆ. ಹೀಗೆ ಬಂದಿದ್ಯಾ, ದುಷ್ಟನ ಸಂಹಾರ ಮಾಡೋ ಕಾಲಕ್ಕೆ ನೀನು ಒಳ್ಳೆ ರೋಷದಿಂದ ಬಂದಿದ್ಯಾ. ಇಂಥ ಎರಡು ರೂಪದಲ್ಲಿ ಬರ್ತಾ ಇದ್ದೀವಿ ಸ್ವಾಮಿ. ನನ್ನ ರಕ್ಷಣೆ ಮಾಡೋದಕ್ಕೆ ನೀ ಸಿಟ್ಟಾಗಿ ಬಂದಿದ್ಯಾ ಅಷ್ಟೇ. ಸಿಟ್ಟು ಮಾಡ್ಕೊಂಡೆ ಬಂದಿದ್ದೆ. ಹೇಗೆ ಬಂದ? ಉಗ್ರ ರೂಪ ಯಾರಿಗೂ ನೋಡಕ್ಕಾಗ್ತಾ ಇದ್ದಿಲ್ಲ. ಹೇಳ್ತಾರೆ ಅತಿ ಸಂಘಟಿತಂ ಅಂತ ಹೇಳ್ತಾರೆ. ಕೃತ್ವಾ ಪಾಲಯೇ ಪ್ರಣತಂ ಇತಿ ಉಪದೇಶಂ. ಹೇಗೆ ಬಂದು ಉಗ್ರನಾಗಿ ಬಂದಿದ್ಯಾ ನೀನು ಸ್ವಾಮಿ? ಅಂಥ ನರಸಿಂಹನೇ ನನ್ನ ರಕ್ಷಣೆ ಮಾಡು. ಇಲ್ಲಿ ಎರಡು ಬಹಳ ಸೂಕ್ಷ್ಮವಾಗಿ ನೋಡಿಸ್ಕೊಡ್ತಾರೆ, ಹೇಗೆ ನೋಡ್ಬೇಕು ಅಂತ ಹೇಳಿ. ಭಗವಂತ ಲಕ್ಷ್ಮೀ ಸಹಿತನಾಗಿ ಬಂದ್ರೆ ಅವನ ಅನುಗ್ರಹ ಆಗುತ್ತೆ, ಜ್ಞಾನ ಇಲ್ಲದೆ ಬಂದ್ರೆ ಅವನ ಅನುಗ್ರಹ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ? ಆ ಪ್ರಹ್ಲಾದನ ರಕ್ಷಣೆ ಮಾಡೋದಕ್ಕೆ ಮುಂಚೆ ಜ್ಞಾನಕ್ಕೆ ಅಡ್ಡಿ ಆಗೋರನ್ನ ನಾಶ ಮಾಡ್ತಾನಂತೆ. ಅವ್ರ ಅಪ್ಪನ ಹೆಸರು ಏನ್ ಹೇಳ್ರಿ? ಪ್ರಹ್ಲಾದನ ಅಪ್ಪನ ಹೆಸರು ಹಿರಣ್ಯ ಕಶಿಪು ಅಂತ ಹೇಳಿ. ಯಾವಾಗೂ ಕಸಿಯಾಗಿರ್ತಾನೆ, ಯಾವಾಗೂ ಹಸಿಯಾಗಿರ್ತಾನೆ ಅವನು. ಆ ಹಸಿಯಾಗಿ ಕಸಿಯಾಗಿರೋದಕ್ಕೆ ಏನು ಗೊತ್ತಾ ಕಾರಣ? ಹಿರಣ್ಯವೇ ಕಾರಣ. ಯಾಕೆ ಹಿರಣ್ಯ ಕಾರಣ ಅಂದ್ರೆ, ಈ ಹಿರಣ್ಯ ಅಂದ್ರೆ ಮಣ್ಣಿನ ಯಾವಾಗೂ ಮನಸ್ಸು, ಅದಕ್ಕೆ ಸಮಸ್ತವೂ ನಂದೇ ಆಗ್ಬೇಕು, ಎಲ್ಲರೂ ನನ್ನ ಪಾದದ ಕೆಳಗೆ ಬಿದ್ದಿರ್ಬೇಕು, ಎಲ್ಲ ನಾನೇ ಆಗ್ಬೇಕು ಅಂತ ಹೇಳ್ತಾನೆ. ಅಜ್ಞಾನಕ್ಕೆ ಯಾವಾದ್ರೆ ಮಣ್ಣಿನ ಹಿಂದೆ ಹೋಗ್ತಾರೋ ಅವರು ಮಣ್ಣಾಗಿ ಹೋಗ್ತಾರೆ. ಏನು ಅವನಿಗೆ ಜ್ಞಾನ ಇತ್ತಂದ್ರೆ ಬ್ರಹ್ಮ ಸರ್ವೋತ್ತಮ ಆಗೋ ಜ್ಞಾನ ಇತ್ತು. ಅನ್ಯಥಾ ಜ್ಞಾನ, ಬ್ರಹ್ಮ ಸರ್ವೋತ್ತಮ ಅನ್ಯಥಾ ಜ್ಞಾನ ಇತ್ತು. ಆ ಬ್ರಹ್ಮನೇ ಸರ್ವಸ್ವ ಅಂತ ಹೇಳ್ತಾ ಇದ್ದ. ಅದಕ್ಕೆ ಅವನಿಂದ ಸೃಷ್ಟವಾದ ಪ್ರಾಣಿಯಿಂದ ನನಗೆ ಮರಣ ಬೇಡ ಅಂತ ಹೇಳ್ದ. ಅದೇ ಬೇಕಾಯಿತು ಬ್ರಹ್ಮದೇವರಿಗೆ ಅನುಗ್ರಹ ಮಾಡೋದು. ನಾವು ದೇವರ ಹತ್ರ ಹೋಗಿ ಇಲ್ಲಿ ಏನ್ ಗೊತ್ತ ಭಾಗವತ ಸಂದೇಶ ಹೋಗಿ ನೀವು ಕೇಳಲಿಕ್ಕೆ ಹೋಗಬೇಡಿ, ಕೇಳೋದು ಗೊತ್ತಿಲ್ಲ ನನಗೆ. ರಾಯರ ಹತ್ರ ಹೋಗಿ ದೇವರ ಹತ್ರ ಕೇಳೋದು ಗೊತ್ತಿಲ್ಲ ನಮಗೆ, ಏನೋ ಕೇಳಿ ಎದ್ದ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಆದರೂ ರಾಯರ ರಕ್ಷಣೆ ಮಾಡ್ತಾ ಇದ್ದ ನೋಡಿ. ನಾವು ಹೋಗೋದು ಕೇಳೋದಕ್ಕೆ ಹೋಗೋದು, ಹೋಗಿ ಕೇಳೋದನ್ನ ಸರಿಯಾಗಿ ಕೇಳ್ತಾ ಇದ್ದೀವ, ಅದು ಕೇಳಲಿಕ್ಕೆ ಆಗ್ತಾ ಇಲ್ಲ. ನೋಡ್ತಾ ಇದ್ದಂತೆ ಯಾಕೋ ಮನಸ್ಸಲ್ಲಿ ಇಂಕಾದಿದೆ, ಅದೇ ಕೊಟ್ಟು ಕಳಿಸ್ತಾ ಇದ್ದಾರೆ. ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ನಿತ್ಯತೆ ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯ ಅಪಸ್ಮೃತಿ ಕ್ಷಯಾ. ಹೀಗೆ ಕೇಳೋದಕ್ಕೂ ಯೋಗ್ಯತೆ ಇಲ್ಲ, ಆದರೂ ನಮ್ಮನ್ನು ಹತ್ತಿರಿಗೆ ಕರೆದು ಇಷ್ಟು ಜ್ಞಾನಯಜ್ಞ ಮಾಡಿಸ್ತಾ ಇದ್ದಾರೆ ಮಹಾನುಭಾವ ರಾಘವೇಂದ್ರ ಸ್ವಾಮಿಗಳು. ಅವರಿಗೆ ಅನುಗ್ರಹ ಮಾಡಿದಂತಹ ನರಸಿಂಹದೇವರ ದೂತ ಏನ್ ಮಾಡಿದ್ದಾನೆ? ಜ್ಞಾನಕ್ಕೆ ಅಡ್ಡಿಯಾಗುವ ಹಿರಣ್ಯ ಕಶ್ಯಪನ ಸಂಹಾರ ಮಾಡಿದ್ದಾನೆ, ಅನಂತರದಲ್ಲಿ ಅನುಗ್ರಹ ಮಾಡಿದ್ದಾನೆ. ಅಂಥ ನರಸಿಂಹದೇವರನ್ನು ರಕ್ಷಣೆ ಮಾಡಲಿ. ನೋಡುವ ದೃಷ್ಟಿ ರಾಯರು ಇಲ್ಲಿ ಹೇಗೆ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ ಹೋದ್ರು ಕೂಡ ಜ್ಞಾನದಲ್ಲೇ ಅವರು ದೃಷ್ಟಿ. ಲಕ್ಷ್ಮೀ ಸಹಿತನಾದ ಭಗವಂತ ಅಂದ್ರೆ ಜ್ಞಾನ ಕೊಡು ನನಗೆ, ಮತ್ತು ಜ್ಞಾನಕ್ಕೆ ಅಡ್ಡಿಯಾಗುವ ರಾಕ್ಷಸ ಸಂಹಾರ ಮಾಡು, ಅನಂತರದಲ್ಲಿ ದೇವತೆಗಳ ಅನುಗ್ರಹ ಮೂಲಕವಾಗಿ ರಕ್ಷಣೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದಾರಿತ ಉದರ ಹಿರಣ್ಯಕ ಶತ್ರೋ ತವ ರೂಪಂ ನಾರಸಿಂಹ ಕಲಯೇ ಅನನುಭೂತಂ ಶಾರದಂ ಜಲಧರಂ. ಸ್ವಾಮಿ, ದಾರಿತೋದರ ಹಿರಣ್ಯಕ ಶತ್ರೋ, ಆ ವಿಧಾರಣ ಮಾಡಿದ್ಯಲ್ಲ, ನನ್ನ ಹೊಟ್ಟೆನ ಬಗದಿದ್ಯಲ್ಲ ನೀನು, ಬಹಳ ಭಯಂಕರವಾಗಿ ಬದಿದ್ಯಾ ನೀನು. ಅಷ್ಟು ಬಗುದ್ರೆ ಅಲ್ಲಿ ಸಾಯೋದಿಲ್ಲ ಅಂತೇಳಿ ಒಂದೊಂದಕ್ಕೆ ಒಂದು ಸಿವಿಯಾರಿಟಿ ಇರತ್ತೆ ನೋಡ್ರಿ. ಎಲ್ಲರಿಗೂ ಒಂದೇ ರೋಗ ಬರುತ್ತೆ, ಆದರೆ ಮಾತ್ರ 3 ಹೊತ್ತು 2 ಹೊತ್ತು ಕೊಡ್ತಾ ಇರ್ತಾರೆ. ಸಿವಿಯಾರಿಟಿ ಮೇಲೆ ಡಿಮ್ಯಾಂಡ್ ಆಗಿರುತ್ತೆ ಅವೆಲ್ಲ ಕೂಡ.
ಆ ಹಿರಣ್ಯಕಶಿಪನ ಬಗೆಯೋ ಕಾಲಕ್ಕೆ 2 ಕೈಯಿಂದ ಬಗ್ದಂತೆ ಅವನಿಗೆ, ನಿಂಗೆ 2 ಕೈಯಿಂದ ಆಪರೇಷನ್ ಮಾಡಬೇಕು ಅಂತ ಹೇಳಿ ಬಗ್ದಿದ್ದಾನಂತೆ. ನಾಶ ಮಾಡಿದ್ದೀ ನೀನು, ಶಾರದಂ ಜಲಧರಂ. ಸ್ವಾಮಿ ಹಾಗೆ ಬಗ್ದಿದ್ಯಾ? ಆ ಹಿರಣ್ಯಾಕ್ಷ ನನ್ನಲ್ಲೇ ಕೂತಿದ್ದಾನೆ, ಅವನು ಆ ಹಿರಣ್ಯಕಶಿಪು ನನ್ನಲ್ಲೇ ಕೂತಿದ್ದಾನೆ, ನೀನು ಬಗಿಬೇಕು ನನ್ನ ಹೊಟ್ಟೆ ಇರ್ತಕ್ಕಂಥ ಆ ದೈತ್ಯನ್ನ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನಿಲ್ಲಿ ನರಸಿಂಹ ಅಂದೇನು ಅಂತ ಅರ್ಥ ಹೇಳ್ತಾ ಇದ್ದಾರೆ. ನರ ಅಂದ್ರೆ ಯಾರು? ನಾವು ಇಷ್ಟೇ ಅರ್ಥ ಮಾಡಿದ್ರೆ ನಮಗೆ ಬೇಕಾಗಿರುವ ಪ್ರಯೋಜನ ಸಿಗಲ್ಲ. ನರಸಿಂಹದೇವರ ಧ್ಯಾನ ಮಾಡಿದಾಗ ಬರೇ ಲಕ್ಷ್ಮೀ ನರಸಿಂಹದೇವರು ಅಂತ ಚಿಂತನೆ ಬಂದಾಗ ನಮಗೆ ಮೋಕ್ಷ ಸಿಗಲ್ಲ. ಪ್ರತಿಯೊಂದು ಪದಕ್ಕೂ ಕೂಡ ಶಾಸ್ತ್ರ ಹೇಳ್ತಾ ಇದೆ 2 ಕಡೆ ಮಾತ್ರ ಬಿಡಬೇಕು ನಾವು. ಪ್ರತಿಯೊಂದು ಪದಕ್ಕೂ ಪ್ರತಿಯೊಂದು ಶ್ಲೋಕಗಳಿಗೂ ಕೂಡ ಲಕ್ಷ್ಮೀನಾರಾಯಣ ಪರವಾಗಿ ಅರ್ಥ ಮಾಡ್ಕೋಬೇಕು ಮತ್ತು ವಾಯುದೇವರ ಪರವಾಗಿ ಅರ್ಥ ಮಾಡಿಕೊಂಡು ಚಿಂತನೆ ಮಾಡಿದ್ರೆ ಮೋಕ್ಷ. 2 ಕಡೆ ಬಿಟ್ಟಿದ್ದಾರೆ, ಒಂದು ಪುರುಷ ಸೂಕ್ತದಲ್ಲಿ, ಒಂದು ಸ್ತ್ರೀ ಸೂಕ್ತದಲ್ಲಿ. ಪುರುಷ ಸೂಕ್ತದಲ್ಲಿ ಭಗವಂತ ನಿಮ್ಮ ಪರವಾಗಿ ಅರ್ಥ ಮಾಡಬೇಕಷ್ಟೇ, ಇನ್ನೊಬ್ಬರು ಯಾರಿಗೂ ಪ್ರವೇಶ ಇಲ್ಲ. ಸ್ತ್ರೀ ಸೂಕ್ತದಲ್ಲಿ ಭಗವಂತನಿಗೆ ಲಕ್ಷ್ಮೀದೇವಿ ಮಾತ್ರ ಪ್ರವೇಶ, ಅವರಿಬ್ಬರು ಪರ ಅರ್ಥ ಮಾಡಬೇಕು. ಬಾಕಿ ಎಲ್ಲಾ ವಾಂಗ್ಮಯಗಳು ತಾಮಂತ್ರವರ್ಣೈ ಅನುವರ್ಣನೀಯಾಂ ಸರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೇ. ತಾಮಂತ್ರವರ್ಣೈ ಅನುವರ್ಣನೀಯಾಂ ಅಂತ ಹೇಳಿದ್ರಲ್ಲಿ ಮಂತ್ರ ಅಂದ್ರೆ ವೇದ ಅಂತ ಅರ್ಥ. ಇನ್ನು ಬಾಕಿ ಎಲ್ಲಾ ಮಂತ್ರಗಳು ಕೂಡ ಪ್ರಾಣದೇವರ ಕುರಿತು ಹೇಳ್ತಾ ಇದೆ, ವಾಯುದೇವರ ಕುರಿತು ಹೇಳ್ತಾ ಇದೆ. ಇಲ್ಲಿ ಏನ್ ಅರ್ಥ ಮಾಡಬೇಕು? ನರ ಅಂದ್ರೆ ಇಲ್ಲಿ ಬರೀ ನರಸಿಂಹ ಅಂದ್ರೆ ಒಂದು ಭಗವಂತ, ಒಂದು ಮತ್ತೊಂದು ವಾಯುದೇವರ ಪರವಾಗಿ ಅರ್ಥ ಮಾಡಿದ್ರೆ ಮಾತ್ರ ನಮಗೆ ಮೋಕ್ಷಕ್ಕೆ ಕಾರಣ ಆಗುತ್ತೆ, ನಮ್ಮ ವಿಘ್ನಗಳು ಪರಿಹಾರ ಆಗುತ್ತೆ. ಇಲ್ಲಿ ನರ ಅಂದೇನು ಮನುಷ್ಯ ಅಂತ ಹೇಳಿ. ಮನುಷ್ಯ ಅಂದ್ರೆ ಮನುಷ್ಯ, ಮನುಷ್ಯರಲ್ಲಿ ಸಿಂಹ ಅಂದೇನು ಶ್ರೇಷ್ಠ. ಮನುಷ್ಯರಲ್ಲಿ ಶ್ರೇಷ್ಠರಾದವರು ಯಾರು ಹೇಳಿ? ವಾಯು ಜೀವೋತ್ತಮ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ನರ ಅಂದ್ರೆ ಮನುಷ್ಯರು, ನಾಶ ಆಗತಕ್ಕಂಥವರೆಲ್ಲ ಕೂಡ ಮನುಷ್ಯರು. ಅವರಲ್ಲಿ ಶ್ರೇಷ್ಠರು ಯಾರು? ವಾಯುದೇವರು. ಅಂದ್ರೆ ನರಸಿಂಹ ಅಂತ ನಾವು ಕೂಗಿದಾಗ ಎಲ್ಲಿ ಏನು ಅರ್ಥ ಬರ್ಬೇಕು ನಮಗೆ? ವಾಯುದೇವರೂ ಬರಬೇಕು, ಮನಸ್ಸಿಗೆ ಬರಬೇಕು, ಮತ್ತು ಅನಂತರದಲ್ಲಿ ನರಸಿಂಹದೇವರೂ ಬರಬೇಕು. ವಾಯುದೇವ ಮನಸ್ಸಿಗೆ ಬರೋದು ಹೇಗೆ? ಎಲ್ಲ ನರಸಿಂಹದೇವರು ಅಂದ್ರೆ ಆ ಚಿತ್ರಣ ಎಲ್ಲ ನೋಡಿದ್ದೇವೆ, ಆ ಟಿವಿಯಲ್ಲಿ ಸಿನಿಮಾಲಿ ಫೋಟೋಲ್ಲಿ ಹಾಕಿದ್ದಾರೆ, ಬಗಿತಾ ಇದ್ದಾರೆ, ಅದೇನೋ ನೆನಪು ಬರುತ್ತೆ. ವಾಯುದೇವರು ಬರೋ ಮಾರ್ಗ ಹೇಗೆ? ವಾಯುದೇವರು ಬರುವ ಮಾರ್ಗ ಹೇಗೆ ಅದಕ್ಕೆ ಹೇಳ್ತಾ ಇದ್ದಾರೆ. ಅಲ್ಲಿ ಆ ನರಸ ಅದೇ ರೂಪದಲ್ಲೇ ವಾಯುದೇವರು ಚಿಂತನೆ ಮಾಡಿ, ಅದೇ ರೂಪದಲ್ಲೇ ವಾಯುದೇವರು ಚಿಂತನೆ ಮಾಡಿ. ಭಗವಂತ ಅಲ್ಲಿ ಬಂದು ಪ್ರಕಟವಾಗಬೇಕಾಗಿದ್ದರೆ ವಾಯುದೇವರು ಅದೇ ರೂಪದಲ್ಲಿ ಇದ್ರೆ ಮಾತ್ರ ಪ್ರಕಟ ಆಗಲಿಕ್ಕಾಗತ್ತೆ. ಇಲ್ಲೇ ಅಲ್ಲ, ಯಾವುದೇ ರೂಪ ತೆಗೆದುಕೊಳ್ಳಿ ನೀವು, ಮತ್ಸ್ಯ, ಕೂರ್ಮ, ವರಾಹ ಯಾವುದೇ ತಗೊಳ್ಳಿ ನೀವು, ನಾರಾಯಣ ಶಬ್ದಕ್ಕೆ ಕೂರಿಸೋಗಿಲ್ಲ. ಯಾವುದೇ ಶಬ್ದ ತೆಗೆದುಕೊಂಡಾಗ ಆ ಯಾವುದೋ ಒಂದು ಮೂರ್ತಿ ನೋಡಿರ್ತೀವಲ್ಲ, ಆ ಮೂರ್ತಿಯಲ್ಲಿ ಮುಂಚೆ ನಮ್ಮ ವಾಯುದೇವರು ಇರ್ತಾರೆ. ಅಲ್ಲಿ ಅಂಥ ವಾಯುದೇವರಲ್ಲಿ ಆ ಭಗವಂತನ ಚಿಂತನೆ ಮಾಡುವಂತ ಅರ್ಥ ಇದೆ. ನರಸಿಂಹದೇವರ ಚಿಂತನೆ ಅಂದ್ರೆ ಅದೇ ಚಿಂತನೆ. ಪ್ರಾಣದೇವರು ಹಾಗೇ ಇದ್ದಾರೆ, ಬಗಿತಾ ಇದ್ದಾರೆ ಅಲ್ಲಿ ನರಸಿಂಹದೇವರ ಚಿಂತನೆ ಹೀಗೆ ಮಾಡಬೇಕು. ಅದಕ್ಕೆ ನರ ಅಂದ್ರೇನು ಮನುಷ್ಯ, ಸಿಂಹ ಅಂದ್ರೆ ಶ್ರೇಷ್ಠ. ಮನುಷ್ಯರಲ್ಲಿ ಶ್ರೇಷ್ಠರು ಯಾರು? ಮನುಷ್ಯರಂದ್ರೇನು? ನರಿಯಂತೆ ನರಹ, ನಾಶ ಆಗತಕ್ಕಂಥವರು. ಏನು? ಬ್ರಹ್ಮದೇವರಿಗೆ ಕೂಡ ನಾಶ ಉಂಟು, ವಾಯುದೇವರಿಗೆ ಕೂಡ ನಾಶ ಉಂಟು. ಎಲ್ಲರೂ ಬ್ರಹ್ಮಕಲ್ಪ ಅಂತ ಹೇಳ್ತೀವಲ್ಲ, ಎಲ್ಲರೂ ಹೋಗ್ಬೇಕಾಗಿದ್ದೆ. ಅವರಲ್ಲಿ ಶ್ರೇಷ್ಠರು ಯಾರು? ವಾಯುದೇವರು. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಸರ್ವೋತ್ತಮ ನರಸಿಂಹ, ಜೀವರಲ್ಲಿ ಜೀವೋತ್ತಮ ನಮ್ಮ ವಾಯುದೇವರಿಗೆ ಕೂಡ, ವಾಯುದೇವರಿಗೆ ಕೂಡ ನರಸಿಂಹ ಅಂತ ಹೆಸರು ಇಲ್ಲಿ. ಅಷ್ಟೇ. ಇಲ್ಲಿ ನರ ಅಂದ್ರೆ ಮನುಷ್ಯರು ಅಂತ ಹೇಳಿ, ಇಲ್ಲಿ ಸಿಂಹ ಅಂದ್ರೆ ಶ್ರೇಷ್ಠರು ಅಂತ ಹೇಳಿ. ಮನುಷ್ಯರಲ್ಲಿ ಶ್ರೇಷ್ಠರು ಅಂತ ಹೇಳಿ ಯಾರು? ಜ್ಞಾನಿಗಳು ಅಂತ ಹೇಳಿ. ನರಸಿಂಹ ಅಂದೇನು? ಜ್ಞಾನಿಗಳು ಅಂತ ಹೇಳಿ. ನಮ್ಮ ಲೌಕಿಕವಾಗಿ ಯಾರನ್ನ ಪಾದ ಹಿಡಿಬೇಕಂದ್ರೆ ನರಸಿಂಹನ ಪಾದ ಹಿಡಿಬೇಕು. ಅದೇನು? ಜ್ಞಾನಿಗಳ ಪಾದ ಹಿಡಿಬೇಕು. ಸಿಂಹ ಅಂದ್ರೆ ಶ್ರೇಷ್ಠ ಅಂತೇಳಿ. ನರಸಿಂಹ ಅಂದ್ರೇನು? ಜ್ಞಾನ ಉಳ್ಳತಕ್ಕಂಥವರೆಲ್ಲರೂ ನರಸಿಂಹರಾಗ್ತಾರೆ. ನರಸಿಂಹನ ಜ್ಞಾನ ಯಾರಿಗಿದೋ, ಧನ ಉಳ್ಳವನೆಲ್ಲ ಧನಿ ಅಂತ ಹೇಳ್ತಾ ಇದ್ದೀವೋ ಇಲ್ಲೋ? ಭಗವತ್ ಶಬ್ದ ಹಾಕ್ತಾ ಇದ್ದೀವಿ. ಭಗವತ್ ಶಬ್ದ ಪೂರ್ಣವಾಗಿ ಕೊಡೋದು ದೇವರಲ್ಲಿ ಮಾತ್ರ.
ಭಗವತ್ ಶ್ರೀಪದಾಚಾರ್ಯರು ಅಂತ ಹೇಳ್ತೀವೋ ಇಲ್ಲೋ ಅಲ್ಲೇನು ಆ ಭಗವಂತನ ಉಪಾಸನ ಮಾಡಿದ್ದಕ್ಕೆ ಆ ಭಗವತ್ ಶಬ್ದ ಸ್ವಲ್ಪ ಬಂದಿದೆ. ಧನ ಉಳ್ಳವ ಧನಿ. ಯಾಕೆ ಧನಿ ಅಂತ ಹೇಳ್ತಾ ಇದ್ದೀವನು? ಧನ ಉಳ್ಳವ. ಅದರಂತೆ ಯಾರಾದ್ರೆ ಭಗವಂತನ ಜ್ಞಾನ ಉಳ್ಳವರಾಗ್ತಾರೋ ಅವರು ಶ್ರೇಷ್ಠರಾಗಿದ್ದಾರೆ. ಏನು ಅಂತಹ ಶ್ರೇಷ್ಠರು ಯಾರಿಲ್ಲಿ? ನಮ್ಮ ರಾಘವೇಂದ್ರ ಸ್ವಾಮಿ. ಎಲ್ಲಾ ಗುರುಗಳು ಅವರಲ್ಲಿ ಸನ್ನಿಹಿತರಾಗಿದ್ದಾರೆ. ಒಂದ್ಸಲ ರಾಘವೇಂದ್ರ ಅಂತ ಹೇಳಿದ್ರೆ ಸಾಕು, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಇದೆ. ಪ್ರತಿಯೊಬ್ಬರು ಮಂತ್ರಾಲಯಕ್ಕೆ ಹೋದವರು ಪ್ರತಿಯೊಬ್ಬರು ಒಂದು ಅನುಭವ ಪಡೆದೇ ಬರ್ತಾ ಇದ್ದಾರೆ. ಪುನಃ ಅನುಭವ ಬರದೇ ಇದ್ದರೆ ಪುನಃ ಮತ್ತೊಮ್ಮೆ ಮಂತ್ರಾಲಯಕ್ಕೆ ಹೋಗೋದಿಲ್ಲ ಅವರು. ಎಲ್ಲರನ್ನೂ ತೃಪ್ತಿಪಡಿಸ್ತಾ ಇದ್ದಾರೆ. ಯಾಕೆ? ನರಸಿಂಹರಾಗಿದ್ದಾರೆ. ಆ ನರಸಿಂಹನ ಸನ್ನಿಧಾನ ಇದೆ ಬೃಂದಾವನದಲ್ಲಿ, ಆ ವಾಯುದೇವರ ಸನ್ನಿಧಾನ ಇದೆ, ಎಲ್ಲ ಗುರುಗಳ ಸನ್ನಿಧಾನ ಇದೆ. ಅಂಥ ನರಸಿಂಹರು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಹೀಗೆ ನರಸಿಂಹನ ರಕ್ಷಣೆ ಮಾಡಲಿ ಮತ್ತು ವಾಮನಾವತಾರ ತೆಗೆದುಕೊಳ್ತಾ ಇದ್ದಾರೆ. ಜಾನತಾಂ ನಿಜ ಮನಃ ಪರಮಾಣು ಮಾತುಮೇವ ಬಲಿ ನಿಗ್ರಹ ದಂಭಾತ್ ವಾಮನಂ. ಹೀಗೆ ಬಲಿ ನಿಗ್ರಹ ದಂಭಾತ್ ವಾಮನಾವತಾರ ಆಗಿತ್ತು ಎರಡು ಕಾರಣ. ಈ ಎರಡೂ ಕಾರಣ ಭಕ್ತರನ್ನ ರಕ್ಷಣೆ ಮಾಡೋದಕ್ಕೆ. ಒಂದು ನಮಗೆಲ್ಲ ಕೂಡ ಸಂಶಯ ಬರುತ್ತೆ, ಭಗವಂತ ದೇವತೆಗಳಿಗೆ ಅನುಕೂಲ ಮಾಡಿಕೊಡ್ತಾನೆ, ದೈತ್ಯರಿಗೆ ಪ್ರತಿಕೂಲ ಮಾಡಿಕೊಡ್ತಾನೆ ಅಂತ ಹೇಳಿದ್ರು. ಈ ವಾಮನಾವತಾರದಿಂದ ಅಂಥ ವೈಷಮ್ಯ ಇಲ್ಲ ಅಂತ ನೋಡಿಸ್ಕೊಡ್ತಾ ಇದ್ದಾರೆ. ಹಾಗೆ ನೋಡಿಸ್ಕೊಡ್ತಕ್ಕಂಥ ಎರಡು ಅವತಾರ ಯಾವುದಂದ್ರೆ, ಒಂದು ನರಸಿಂಹ ಅವತಾರ, ಒಂದು ವಾಮನಾವತಾರ. ಈ ವಾಮನಾವತಾರದಲ್ಲಿ ತನ್ನದ ಅಲ್ಲದಂತಹ ಜ್ಞಾನಿಗಳ ಸೊತ್ತು ನಾವು ತೆಗೆದುಕೊಂಡರೆ ನಾವು ಭಗವಂತನ ಭಕ್ತರಾಗಿದ್ದರೂ ಕೂಡ ಏನಾಗತ್ತೆ ಅಂತೇಳಿ ಭಾಗವತದ ಸಂದೇಶ. ಬಲಿಚಕ್ರವರ್ತಿ ಭಗವಂತನ ಭಕ್ತರೇ ಅವರು, ಸಾಮಾನ್ಯರಲ್ಲ. ಪ್ರಹ್ಲಾದರಾಜರ ಮೊಮ್ಮಕ್ಕಳು ಅವರು. ವಾಮನ ಪುರಾಣದಲ್ಲಿ ಬರುತ್ತೆ ಈ ವಿಚಾರ, ಭಾಗವತದಲ್ಲಿ ಬರಲ್ಲ. ರಾಜ್ಯ ಆಳ್ತಾ ಇರ್ತಾರೆ ಈ ಬಲಿಚಕ್ರವರ್ತಿ. ಆವಾಗ ರಾಜ್ಯದಲ್ಲಿ ವಿಪರೀತವಾದಂತಹ ದುಶ್ಶಕುನಗಳು ಆಗ್ತಾ ಇರುತ್ತೆ. ಈ ಕಾಡು ಪ್ರಾಣಿಗಳೆಲ್ಲ ಕೂಡ ನಗರದಲ್ಲಿ ಪ್ರವೇಶ ಮಾಡೋದು, ಈ ನಾಯಿಗಳೆಲ್ಲ ಕೂಡ ನಾಲ್ಕು ಬೀದಿಗಳಲ್ಲಿ ಅಳೋದು, ಈ ರಾಸಾಯನಿಕ ಮಳೆ ಅಂತ ಹೇಳ್ತೀವಲ್ಲ ಆ ರೀತಿ ಮಳೆ ಬೀಳೋದು, ಎಲ್ಲ ಈ ರೀತಿ ದುಷ್ಟವಾದ ಉತ್ಪಪಾತಗಳಾಗ್ತಾ ಇದೆ. ನೋಡಿದ್ದಾರಂತೆ ಆ ಬಲಿಚಕ್ರವರ್ತಿ ತಾತನಂತೆ ಹೋಗಿದ್ದಾರೆ ಪ್ರಹ್ಲಾದರಾಜರಂತೆ. ತಾತ, ಯಾಕೋ ಹೀಗೆಲ್ಲ ಆಗ್ತಾ ಇದೆ, ಹೀಗೆಲ್ಲ ಆಗ್ಬೇಕಾದ್ರೆ ಆ ರಾಜ ದುಷ್ಟನಾಗಿದ್ರೆ ಮಾತ್ರ ಆಗತ್ತೆ. ನಾ ಯಾಕೆ ದುಷ್ಟವಾದ ಕೆಲಸ ಮಾಡಿಲ್ಲ? ನಾನು ವೇದ ವಿಹಿತವಾದ ಕರ್ಮಗಳನ್ನೇ ಮಾಡ್ತಾ ಇದ್ದೇನೆ, ಯಾರಿಗೆ ಏನ್ ಮಾಡ್ಬೇಕು ಅದೇ ಉಪಚಾರ ಮಾಡ್ತಾ ಇದ್ದೇನೆ, ಅಧರ್ಮ ಎಂಬುದೇ ನಡೀತಾ ಇದೆ ರಾಜ್ಯದಲ್ಲಿ, ಯಾಕೆ ಹೀಗಾಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಆ ಭಗವಂತ ನಿನ್ನ ರಾಷ್ಟ್ರಕ್ಕೆ ಬರ್ತಾ ಇದ್ದಾನೆ. ಅಲ್ರಿ, ಭಗವಂತ ಬಂದ್ರೆ ಒಳ್ಳೇದಾಗ್ಬೇಕು, ಅಲ್ಲಿ ಹೂವಿನ ಮಳೆ ಸುರಿಬೇಕು ಅಥವಾ ಬೆಳೆ ಚೆನ್ನಾಗಿ ಬೆಳಿಬೇಕು, ಹಸುಗಳೆಲ್ಲ ಕೂಡ ಹಾಲು ಸಮೃದ್ಧವಾಗಿ ಕೊಡಬೇಕಾಗಿ ಇಂಥ ಉತ್ಪಪಾತ ಆಗ್ತದತ್ತೆ ಭಗವಂತ ಬರ್ತಾನೆ ಅಂದ್ರೆ. ಅದಕ್ಕೆ ಕೇಳಂತೆ, ನಿನ್ನ ಮಟ್ಟು ಹಾಕೋದಕ್ಕೆ ಭಗವಂತ ಅವತಾರ ಮಾಡ್ತಾ ಇದ್ದಾನೆ ಅಂತ ಹೇಳಿದ. ಭಗವಂತ ಬಂದ್ರೆ ಒಳ್ಳೇದಾಗಬೇಕಲ್ರಿ, ರಾಯ ಸ್ವಪ್ನ ಬಂದ್ರೆ ಒಳ್ಳೇದಾಗಬೇಕು, ಕೆಟ್ಟದಾಗಬೇಕು. ಕೆಟ್ಟದ ಅಮ್ಮೇಲೆ ಆಧಾರ ಪಟ್ಟಿರತ್ತೆ. ಆವಾಗ ಹೇಳಿದಂತೆ ಸಿಟ್ಟು ಬಂತು, ನನ್ನ ಮಟ್ಟ ಹಾಕೋದಕ್ಕೆ ಬರ್ತಾ ಇದ್ದ ಅವನು. ಅಂಥ ಶಕ್ತಿಶಾಲಿ ಇರ್ತಕ್ಕಂಥ 10,000 ಜನ ಸೈನ್ಯ ನನ್ನ ಬಳಿಗೆ ಇದ್ದಾರೆ ಅಂತ ಹೇಳ್ತಾನೆ. ಯಾರು? ಆ ಬಲಿಚಕ್ರವರ್ತಿ. ನೋಡಿದ್ರು ಪ್ರಹ್ಲಾದರಾಜರು ಚಿಕ್ಕಾರ ಹಾಕಿದ್ರು, ಮುಂಚೆ ಇಲ್ಲಿಂದ ನಡಿ ನೀನು ಅಂತೇಳಿ. ಅವನ್ನ ಬೈದಿಲ್ಲಂತೆ, ಅವನ್ನ ಬೈಕೊಂಡ್ರಂತೆ. ಇವನ ಅಪ್ಪಂಗೆ ವಿರೋಚನೆಗೆ ನಾನು ಜನ್ಮ ಕೊಟ್ಟಿದ್ದೀನಲ್ಲ, ಎಷ್ಟು ದೊಡ್ಡ ಪಾಪ ಮಾಡಿಬಿಟ್ಟೆ ನಾನು. ಯಾಕೆ ಅಂದ್ರೆ ನಿನಗೆ ಜನ್ಮ ಕೊಟ್ಟಿದ್ದಾನಲ್ಲ ಅವನು, ಆ ವಿರೋಚನ ನಿನಗೆ ಜನ್ಮ ಕೊಟ್ಟಿದ್ದಾನೆ, ನಿಮ್ಮ ಅಪ್ಪಂಗೆ ಜನ್ಮ ಕೊಟ್ಟು ದೊಡ್ಡ ಪಾಪ ಮಾಡಿಬಿಟ್ಟೆ ಅಂತ ಹೇಳಿ ಬೈತಾರಂತೆ. ಆಗ ಪ್ರಾರ್ಥನೆ ಮಾಡಿ ದೈತ್ಯಾವೇಶಲ್ಲಿ ಒಂದು ದೈತ್ಯನ ಆವೇಶ ಇತ್ತು ಬಲಿಚಕ್ರವರ್ತಿಯಲ್ಲಿ. ಮತ್ತು ಪ್ರಾರ್ಥನೆ ಮಾಡ್ತಾರೆ, ತಾತ ನಾವು ಚಿಕ್ಕವರೆಲ್ಲ ತಪ್ಪುಗಳು ಮಾಡ್ತಾ ಇರ್ತೀವಿ, ತಾವು ದೊಡ್ಡವ್ರ ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಹೋಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಇಷ್ಟೆಲ್ಲ ಗೊತ್ತಿರುತ್ತೆ. ಭಗವಂತ ಬರ್ತಾನೆ,
ಅಶ್ವಮೇಧ ಯಾಗ ಮಾಡೋ ಕಾಲಕ್ಕೆ ತಗೊಂಡು ಹೋಗ್ತಾನೆ ಅಂತೆಲ್ಲ ಗೊತ್ತಿರತ್ತೆ. ಬಂದು ಯಾಗ ಮಾಡ್ತಾ ಇದ್ದಾರೆ, ಅವಾಗ ಬರೀ ವಾಮನಾವತಾರ ಆಗುತ್ತೆ ಎಲ್ಲ ತಮಗೆಲ್ಲ ಗೊತ್ತಿದ್ದೆ. ಅಲ್ಲಿ ವಾಮನಾವತಾರ ಎರಡು ಕಾರಣ. ಒಂದು ಇಂದ್ರದೇವರಿಗೆ ತನ್ನ ವಸ್ತುವನ್ನು ತಾನು ಕೊಡೋದಕ್ಕೆ, ಅವನ ವಸ್ತು ಕೊಡೋದಕ್ಕೆ. ಇನ್ನೊಂದು ಪ್ರಹ್ಲಾದರಾಜರ ಮೊಮ್ಮಗನಾಗಿದ್ದಾನೆ ಬಲಿಚಕ್ರವರ್ತಿ, ದುಷ್ಟವಾದ ಕೆಲಸ ಮಾಡ್ತಾ ಇದ್ದಾನೆ, ಅವನನ್ನು ಉದ್ಧಾರ ಮಾಡಬೇಕು ಅಂತ. ನಿಜವಾಗ್ಲೂ ಉದ್ಧಾರ ಸಾಯಿಸಬೇಕಾಗಿದ್ರೆ ಭಗವಂತ ಅವನ ತಲೆ ಮೇಲೆ ಕಾಲು ಇಡ್ತಾ ಇದ್ನೋ ಇಲ್ಲೋ, ಇಟ್ಟು ಅವನು ಹೀಗಂದ್ರೆ ಹೊರಟೋಗ್ಬಿಡ್ತಾನೆ. ಯಾಕೆ ಸಾಯಿಸಿಲ್ಲ? ನಮ್ಮ ಸ್ವಾಮಿಗೆ ವೈಷಮ್ಯ ನೈರ್ಗುಣ್ಯ ಇಲ್ಲ. ಸಮಹಾಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ. ಅವನು ಯಾರಲ್ಲಿ ದ್ವೇಷ ಇಲ್ಲ, ಪ್ರೀತಿ ಇಲ್ಲ, ಆರಾಮಾಗಿರುತ್ತೆ. ನನಗೆ ಆ ರೀತಿ ಕಾಣ್ತಾ ಇದೆ. ಅವತಾರ ಮಾಡಿದ್ದು ಆ ಇಂದ್ರನಿಗೆ ಇಂದ್ರನ ಪದವಿಯನ್ನು ಒಬ್ಬ ಜ್ಞಾನಿಯ ಒಬ್ಬ ಭಗವಂತನ ಭಕ್ತರ ಸೊತ್ತು ನಾವು ತೆಗೆದುಕೊಂಡಾಗ ನಾವು ಭಗವಂತನ ಭಕ್ತರಾಗಿದ್ರೂ ಕೂಡ ಏನು ಅನಾಹುತ ಆಗುತ್ತೆ. ಏ ಬಲಿಚಕ್ರವರ್ತಿ, ತೃಪ್ತನಾಗಿದ್ದೆ ನಿನ್ನ ದಾನದಿಂದ, ಆದರೆ ಇವಾಗ ಇಂದ್ರ ಪದವಿ ಬರೋದಕ್ಕೆ ಯೋಗ್ಯನಲ್ಲ. ಮುಂದೆ ನಿಂಗೆ ಇಂದ್ರ ಪದವಿ ಕೊಡ್ತೇನೆ, ಇವಾಗ ಕೊಡು ಅಂತ ಹೇಳಿ ಆ ಇಂದ್ರನಿಗೆ ಇಂದ್ರ ಪದವಿ ಕೊಟ್ಟು ಇಂದ್ರದೇವರಿಗೆ ಆ ಬಲಿಯನ್ನು ಪಾತಾಳಕ್ಕೆ ಕಟ್ಟ. ಇಷ್ಟು ದೊಡ್ಡ ಭಾಗ್ಯ ರೀ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆ ಭಗವಂತ ಆ ಬಲಿ ಚಕ್ರವರ್ತಿಯ ಮನೆ ಬಾಗಿಲು ಮುಂದೆ ಕೂತಿದ್ದಾನೆ. ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳ್ತೀವಲ್ಲ, ಯಾರು ಸಿಗತ್ತೆ ನೋಡ್ಬೇಕು. ಹೇ ವಾಮನ ರೂಪಿ ಭಗವಂತ, ನನಗೆ ಈ ರೀತಿ ಅನುಗ್ರಹ ಮಾಡಿಲ್ಲ. ನಾವು ಅಷ್ಟೇ ಬೇರೆ ಬೇರೆ ಜ್ಞಾನಿಗಳ ಶಕ್ತಿನ ಮೇಲೆ ನಾವು ಕಣ್ಣು ಹಾಕಿದ್ದೇವೆ. ನಾನು ಅವರಂತೆ ಆಗಬೇಕು, ನಾನು ಅವರಂತೆ ಜ್ಞಾನಿಯಾಗಬೇಕು, ಅವರಂತೆ ದೊಡ್ಡವಾಗಬೇಕು. ಇದೆಲ್ಲ ನಾವು ವೈದಿಕ ಬ್ರಾಹ್ಮಣರೇ, ಅವರು ವೈದಿಕ ಬ್ರಾಹ್ಮಣರೇ. ಆದರೆ ಅವರಿಗೆ ಭಗವಂತನ ಸಂಕಲ್ಪ ಅವರಿಗೆ ಬರಬೇಕು ಅಂತ ಇದೆ. ನಾವು ಅಲ್ಲಿ ಭಗವಂತನ ವ್ಯಾಪಾರ ಕಾಣಬೇಕಾಗಲಿ, ಅದರಂತೆ ನಾನಾಗಬೇಕು, ಅವರ ಕೀರ್ತಿಯನ್ನು ಸೊತ್ತನ್ನು ತಗೋಬೇಕು ಅಂತ ಅಪೇಕ್ಷೆ ಪಡಬಾರದು. ಏನಾಗುತ್ತೆ? ಇಂದ್ರನ ಸೊತ್ತನ್ನು ಬಲಿ ತೆಗೆದುಕೊಂಡಂತೆ. ಆ ರೀತಿ ನನ್ನಲ್ಲಿ ಮಾಡಬೇಡ ಸ್ವಾಮಿ. ಮಾಡಿದ್ರು ಕೂಡ ಏನಾಗತ್ತೆ? ಕಲಿಸಿದ್ರು ರಕ್ಷಣೆ ಮಾಡ್ತಾನೆ. ಇದೇ ದೇಹ, ಈ ಬಲಿಚಕ್ರವರ್ತಿ ಜೀವ ನಾವಾಗಿದ್ದೇವೆ. ಈ ಮನೆ ಮುಂದೆ ಬಾಗಿಲು ಕಾಯ್ತಾ ಇದ್ದಾನಂದ್ರೆ ಯಾವ ದುಷ್ಟರು ಈ ದೇಹವನ್ನು ಮುಟ್ಟದಂತೆ ವಾಮನ ರೂಪಿ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ನಮ್ಮ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಬರದೆ ಒಳ್ಳೆ ಆಲೋಚನೆ ಬರ್ತಾ ಇದೆ ಅಂದ್ರೆ ಅಲ್ಲಿ ವಾಮನ ರೂಪಿ ಭಗವಂತ ಈ ಶರೀರ, ಮನೆ ಅಂದ್ರೆ ಶರೀರ ಅಂತ ಹೇಳ್ತಾರೆ, ಈ ಶರೀರ ರಕ್ಷಣೆ ಮಾಡ್ತಾ ಇದ್ದಿ. ಇದು ವಾಮನ ರೂಪಿ ಭಗವಂತನ ಚಿಂತನೆ ಬಗ್ಗೆ ಹೇಳ್ತಾ ಇದ್ದಾರೆ. ಅದೇ ರಾಘವೇಂದ್ರ ಸ್ವಾಮಿ ಕೋಣದ ದೃಷ್ಟಿ ನೋಡಿ ಹೇಗೆ ಹೇಳ್ತಾ ಇದ್ದಾರೆ. ಹೀಗೆ ಮತ್ತು ಪರಶುರಾಮರ ಬಗ್ಗೆ ಹೇಳ್ತಾ ಏನು? ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ. ಈ ಪರಶುರಾಮ ಭಗವಂತನ ಚಿಂತನೆ ಮಾಡಿದಾಗ ಏನಾಗತ್ತೆ? ನಮ್ಮ ದೇಹ ಶುದ್ಧವಾಗುತ್ತೆ. ಹೇಳ್ತಾರೆ ಓಂ ತತ್ವ ಎಂಬ ಶಬ್ದ ಇದಲ್ಲ ಗಾಯತ್ರಿ ಮಂತ್ರದಲ್ಲಿ, ಆ ತತ್ವ ಎಂಬ ಶಬ್ದ ಪರಶುರಾಮ ದೇವರನ್ನ ಮೂಡಿಸಿಕೊಡುತ್ತೆ. ಆ ತತ್ವ ಎಂಬ ಶಬ್ದದಿಂದ ಪರಶುರಾಮ ರೂಪಿ ಭಗವಂತನ ಪ್ರಾದುರ್ಭಾವ ಆಗ್ತಾ ಇದೆ. ಅದಕ್ಕೆ ತತ್ವ ಅಂದುಕೊಳ್ಳೆ ನಾವು ಏನ್ ಚಿಂತನೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಓಂ ತತ್ಸವಿದು ಪ್ರಾಣಾಯಾಮ ಮಾಡಿ ಅಂತ ಹೇಳ್ತೀವಿ. ಆಚಮನ ಮಾಡಿದ ಮೇಲಕ್ಕೆ ಅಂಗಾಂಗಳ ಸ್ಪರ್ಶ ಮಾಡ್ಕೊಳ್ತೀವಿ, ದೇಹ ಶುದ್ಧಿ ಆಗತ್ತೆ. ಓಂ ತತ್ಸವಿದುರ್ವರೇಣಿ ವರೇಣ್ಯಂ ಭರ್ಗೋ ದೇವಸ್ಯಾದಿಮೆ ಪ್ರಾಣಾಯಾಮ ಮಾಡ್ತೀವೋ ಇಲ್ಲೋ? ಆ ಪ್ರಾಣಾಯಾಮ ಮಾಡೋ ಕಾಲಕ್ಕೆ ತತ್ವ ಎಂಬೋ ಶಬ್ದ ಬರುತ್ತಲ್ಲ, ಮುಂದಿನ ಒಂದು ಸತ್ಕಾರ್ಯಕ್ಕೆ ಅಡಚಣೆ ಆಗದೆ ಎಲ್ಲವನ್ನು ನಾಶ ಮಾಡಬೇಕು. ಪರಶುರಾಮ ದೇವರು ಏನು ನಾಶ ಮಾಡಬೇಕು? ಏನಿದೆ ನಮ್ಮಲ್ಲಿ? ಪಾಪ ಕೂತಿದೆ. ಪ್ರವಚನ ಕೇಳಬೇಕು, ಪ್ರವಚನ ಹೇಳಬೇಕು, ಅದು ಪಾಪ ತಲೆಯಲ್ಲಿ ಕೂತಿದೆ. ಅದಿರೋ ತನಕ ಪ್ರವಚನ ಹೋಗಲ್ಲ, ಹೇಳಲಿಕ್ಕಾಗಲ್ಲ. ಅದು ಹೋಗ್ಬೇಕಂದ್ರೆ ಪರಶುರಾಮ ದೇವರ ಚಿಂತನೆ ಮಾಡಬೇಕು. ನಮಗೆ ತಿಳಿಯದೆ ಕೆಲವರು ಮಾಡ್ತಾ ಇದ್ದಾರೆ ನಮ್ಮ ಪರವಾಗಿ ದೇವತೆಗಳು, ಅದಕ್ಕೆ ನಾವು ಇಲ್ಲಿ ಕೂತಿದ್ದೇವೆ. ಇಲ್ಲಿ ರಾಜ ಹೇಳ್ತಾ ಇದ್ದಾರೆ, ಚಂದ್ರಮ ಇವ ಭುವೋ ರಚಯನ್ ಕ್ಷತ್ರಯೋಗಮಪಿ ಯತ್ವಮಲಾಸೀಹಿ ತೇನ ಕ್ಷತ್ರಾವ ಯಶೋ ಅಂಬುರಾಜೀ. ಹೇ ಪರಶುರಾಮ ದೇವರೇ, ನೀವು ಈ ದೈತ್ಯರ ದುಷ್ಟ ರಾಜರ ನಾಶ ಮಾಡೋದು ಎಂಬ ಯೋಗವನ್ನು ಪಡೆದಿದ್ದೀರಾ ನೀವು.
ಶತ್ರುಗಳ ನಾಶ ಎಂಬ ಯೋಗ. ಒಳ್ಳೆ ಯೋಗ ಇದೆ ಅಂದ್ರೆ ಅರ್ಥ ಏನು ಗೊತ್ತಾ? ಶತ್ರುಗಳ ನಾಶ ಆಗಿ ಒಳ್ಳೆಯದಾಗೋದಕ್ಕೆ ಒಳ್ಳೆ ಯೋಗ ಅಂತ ಹೇಳ್ತೀವಿ ಜ್ಯೋತಿಷ್ಯದಲ್ಲಿ. ಶತ್ರು ದುಷ್ಟರಾಜರ ನಾಶ ಎಂಬ ಯೋಗವನ್ನು ಪಡೆದಿದ್ದೀರಾ ನೀವು. ತೇನ ಶತ್ರಾವ ಯಶೋ ಅಂಬುರಾಜೇ. ಅಷ್ಟೇ ಅಲ್ಲ, ಈ ಯಶಸ್ಸು ಈ ದೈತ್ಯರ ದುಷ್ಟರ ಕಮಲಗಳೆಂಬವನ್ನ ಕುಗ್ಗಿಸಿದ್ದೀರಾ ನೀವು. ತವ ಕೃತಿಂ ಬಹುಮನ್ಯೇ. ನಿಮ್ಮ ಕೃತಿಯನ್ನು, ನಿಮ್ಮ ಆಕಾರ, ಕೃತಿ ಅಂದ್ರೆ ಆಕಾರ ಅಂತ ಅರ್ಥ, ಕೃತಿ ಅಂದ್ರೆ ಒಂದು ಚರ್ಯ ಅಂತ ಅರ್ಥ. ನಿಮ್ಮ ಕೃತಿಯನ್ನು ನಾನು ಬಹಳ ಚೆನ್ನಾಗಿ ಮನನ ಮಾಡ್ತೇನೆ. ಏನಿಲ್ಲಿ ಮನನ ಮಾಡೋದು? ಪರೀಕ್ಷೆ ಎಷ್ಟು ಬಾರಿ ನಮ್ಮ ಇವರು ಪರಶುರಾಮ ದೇವರು ಭೂಮಂಡಲ ಮಾಡಿದ್ದಾರೆ ದುಷ್ಟನ ಸಂಹಾರ ಮಾಡೋದಕ್ಕೆ? 21 ಬಾರಿ. 21 ಬಾರಿ ಹುಡುಕಿ ಎಲ್ಲಿ ದುಷ್ಟರು ಕೂತಿದ್ರೋ ಅವನ್ನೆಲ್ಲ ಕೂಡ ನಾಶ ಮಾಡಿ ಶುದ್ಧವಾಗಿ ಮಾಡಿದ್ದಾರೆ. ಇದೇನು ಆ ರಾಷ್ಟ್ರಕ್ಕೆ ದುಷ್ಟ ರಾಜರ ಎಂಬ ನಕ್ಷತ್ರಿಕ ಅಂತ ಹೇಳ್ತೀವಲ್ಲ, ಅವರಿಂದ ಆಗುವ ಒಂದು ಉಪದ್ರವ ಯೋಗವನ್ನು ತಪ್ಪಿಸಿದ್ದಾರೆ. ಅನಂತರದಲ್ಲಿ ಅವರ ಒಂದು ಶಕ್ತಿ ಎಂಬ ಹೂವನ್ನ, ಕಮಲವನ್ನ ಮುಡುಚುವಂತೆ ಮಾಡಿದ್ದಾರೆ. ನಮ್ಮ ದೇಹ ಎಂಬುದೇ ದೊಡ್ಡ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಏನ್ ಮಾಡಬೇಕು? 21 ಬಾರಿ ಪರಶುರಾಮ ದೇವರು ಆ ದುಷ್ಟನ ಸಂಹಾರ ಮಾಡಬೇಕು. ಏನು 21 ಬಾರಿ ಸಂಹಾರ ಮಾಡೋದು ಅರ್ಥ ಏನಿಲ್ಲಿ? ಏನು 21 ಯಾತಕ್ಕೆ ಸಂಕೇತ ಇಲ್ಲಿ? ನಮ್ಮ ಕೆಲಸ ಯಾವ್ದ್ರಿಂದ ಆಗತ್ತೆ ಹೇಳಿ? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ, ಪಂಚಭೂತ, ಮನಸ್ಸು, ಎಲ್ಲ ಕೂಡ ಅಧಿಪತಿ ಮನಸ್ಸು. ಏನು ಈ 21 ಇಂದ್ರಿಯಗಳಲ್ಲಿ ನಮ್ಮ ಪರಶುರಾಮ ದೇವರು ಆ ಇಂದ್ರಿಯಗತ ದೈತ್ಯರನ್ನು ಸಂಹಾರ ಮಾಡಿದರೆ ಈ ದೇಹದಲ್ಲಿ ಸತ್ಕಾರ್ಯ. ಅದಕ್ಕೆ ತದು ಅಂತ ಹೇಳೋದು. ಪರಶುರಾಮ ದೇವರ ಚಿಂತನೆ ಮಾಡಬೇಕಾದ್ರೆ ದೇವ್ರ ಪೂಜೆ ಕೂತಿದ್ದೇವೆ, ನಾವು ಕೂತಿದ ತಕ್ಷಣ ಏನೇ ಒಂದು ಸತ್ಕಾರ್ಯ ಮಾಡಬೇಕಾದ್ರೂ ಕೂಡ ಏನ್ ಕೆಲಸ ಮಾಡ್ತೀವಿ ಯೋಚನೆ ಮಾಡಿ. ದೀಪಂ ಪ್ರಜ್ವಾಲ್ಯ, ದೀಪವನ್ನು ಹಚ್ಚುತ್ತೇವೆ. ಯಾವುದೇ ಒಂದು ಸಣ್ಣ ಕೆಲಸ ಆಗಿ ನಾನು ದೀಪ ಹಚ್ಚೋದು, ದೀಪ ಬೆಳಗಿಸಪ್ಪ ಅಂತ ಹೇಳ್ತಾರೆ. ಬೆಳೆಸಿ ಹಾನಿ ಅಲ್ಲ, ಅದಕ್ಕೆ ಅರಶಿನ ಕುಂಕುಮ ಹೂವ ಇಡ್ತೀವಿ. ಅಲ್ಲಿ ಯಾರ ಭಗವಂತನ ರೂಪ ಚಿಂತನೆ ಮಾಡ್ತೀವಲ್ಲಿ? ಪರಶುರಾಮ ದೇವರು ಅಗ್ನ್ಯಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಪರಶುರಾಮ ದೇವರು ಚಿಂತನೆ. ಅಲ್ಲಿಗೆ ನಮ್ಮ ಚಿಂತನೆ ಹೋಗಿದೆ, ಮುಂದೆ ನಾವು ಯೋಚನೆ ಮಾಡಿಲ್ಲ. ಸ್ವಾಮಿ, ಈ ದೀಪವನ್ನು ಹಚ್ಚುತ್ತಾ ಇದ್ದೇನೆ ಪರಶುರಾಮ ದೇವರೇ, ನನ್ನ ದೇಹದಲ್ಲಿ ಕತ್ತಲಾಗಿರುವ, ಪಾಪದಲ್ಲೇ ತೊಡಗಿರುವ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ, ಪಂಚಭೂತ, ಮನಸ್ಸು, ಈ 21 ಕೂಡ ಶುದ್ಧರನ್ನಾಗಿ ಮಾಡಿ. ಅದಕ್ಕೆ ಪರಶುರಾಮ ದೇವರ ಚಿಂತನೆ. ಓಂ ತತ್ಸವಿದುರು ವರೇಣ್ಯಂ, ಅದು ಚಿಂತನೆ. ಅದು ಚಿಂತನೆ ಮಾಡಿದಾಗ ಆ ಗಾಯತ್ರಿ ಮಂತ್ರ ಮುಂದಿನ ಭಗವಂತನ ರೂಪಗಳು ಬಂದು ಕೂಡ. ಹೀಗೆ ನೀವು ನಮ್ಮ ದೇಹದಲ್ಲಿ, ಇದು ಪಿಂಡಾಂಡದಲ್ಲಿ ಚಿಂತನೆ. ಬ್ರಹ್ಮಾಂಡದಲ್ಲಿ ದೀಪ ಹಚ್ಚೋ ಕಾಲಕ್ಕೆ ಸುತ್ತಮುತ್ತ ಬೆಳಕು ಬರುತ್ತೆ. ಆ ಬೆಳಕು ಒಳಗೆ ಹೋಗೋದಿಲ್ಲ. ಆ ಬೆಳಕು ಒಳಗೆ ಹೋಗ್ಬೇಕಾದ್ರೆ ಪಿಂಡಾಂಡದಲ್ಲಿ ಪರಶುರಾಮ ದೇವರ ಚಿಂತನೆ ಮಾಡಿದಾಗ ಏನಾಗತ್ತಂದ್ರೆ 21 ಬಾರಿ ಎಲ್ಲ ಅಜ್ಞಾನ ನಾಶ ಮಾಡ್ತಾರೆ. 21 ಇಂದ್ರಿಯಗಳಿರ್ತಕ್ಕಂತಹ ದೈತ್ಯರ ಸಂಹಾರ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ? 22ನೇದು ಯಾವ್ದು ಹೇಳ್ರಿ? ಮನಸ್ಸು ಅಹಂಕಾರಾತ್ಮನೆ ಗರುಡಶೇಷ ರುದ್ರೇಭ್ಯೋ ನಮಃ. ಮನಸ್ಸಾಯ್ತು. ವಾಯುದೇವರ ಚಿಂತನೆ ಬರುತ್ತೆ. ವಾಯುದೇವರ ಚಿಂತನೆ ಅಂದ್ರೆ ಏನು? ಶ್ರೀಮದಾಚಾರ್ಯರ ಶಾಸ್ತ್ರ. ವಾಯುದೇವರ ಚಿಂತನೆ ಅಂದ್ರೆ ಒಂದು ಫೋಟೋ ಇಟ್ಕೊಂಡು ಅಥವಾ ವ್ಯಾಸರ ಪ್ರತಿಷ್ಠೆ ಮಾಡಿ ಪ್ರಾಣದೇವರಿಗೆ ಜಂತುಪ ಮಾಡೋದು ಅಂತ ಅರ್ಥ ಅಲ್ಲ. ಅದು ಸಾಂಕೇತಿಕ. ಆ ಪ್ರತಿಮಾ ನೋಡಿದ್ರೆ ಮಧ್ವಾಚಾರ್ಯ ನೆನಪಾಗಬೇಕು, ಮಧ್ವಶಾಸ್ತ್ರ ನೆನಪಾಗಬೇಕು. ಮಧ್ವಶಾಸ್ತ್ರದ ಚಿಂತನೆ ಒಳಗೆ ಸೇರುತ್ತೆ. ಒಳಗೆ ಹೊರಗೆ ಪೂಜೆ, ಒಳಗೆ ಪೂಜೆ ಮಾಡಬೇಕು. ಒಳಗೆ ಪ್ರಾಣದೇವರ ಚಿಂತನೆ ಅಂದೇನು? ಶ್ರೀಮದಾಚಾರ್ಯ ಶಾಸ್ತ್ರದ ಚಿಂತನೆ. ಆ 21 ಬಾರಿ ಪರಶುರಾಮ ದೇವರು 21 ಇಂದ್ರಿಯಗಳಲ್ಲಿ ದೈತ್ಯರ ಸಂಹಾರ ಮಾಡಿದಾಗ ಶ್ರೀಮದಾಚಾರ್ಯ ಶಾಸ್ತ್ರ ತಲೆಗೆ ಇರುತ್ತೆ. ಶ್ರೀಮದಾಚಾರ್ಯ ತಲೆಗೆ ಹೋದಾಗ ಏನಾಗತ್ತೆ? ಆ ಬಿಂಬರೂಪಿ ಭಗವಂತನ ದರ್ಶನ ಆಗತ್ತೆ.
ಒಟ್ಟಿನ ಮೇಲೆ ಬಿಂಬ ಪರೋಕ್ಷ ಆಗ್ಬೇಕಾದ್ರೆ ಯಾರು ಮುಂಚೆ ಬೇಕಾಗಿರ್ತಕ್ಕಂಥ ಭಗವಂತನ ರೂಪ? ಪರಶುರಾಮ ದೇವರ ಭಗವಂತನ ರೂಪ ಅಂತ ಹೇಳಿ ಬ್ರಹ್ಮಾಂಡದಲ್ಲಿ ಪಿಂಡಾಂಡದಲ್ಲಿ ಚಿಂತನೆ ಮಾಡೋದು ನೋಡ್ಸ್ಕೊಡ್ತಾ ಇದ್ದಾರೆ. ಪರಶುರಾಮ ಆಯಿತು, ರಾಮ ಪರಶುರಾಮ ಹೇಳ್ತಾ ಇದ್ದಾರೆ, ತಾರಣೆ ದುರಿತ ನಿಧೇರ್ನು ಸೇತು ಭಾವಂ ಅಚಿರೇಣ ಯಾಸು. ಇಲ್ಲಿ ರಾಮದೇವರಂದು ಕೂಡಲೇ ನಮಗೆ ಅಮಾನುಷವಾದಂತಹ ಒಂದು ಕ್ರಿಯೆ ನೆನಪಾಗತ್ತೆ ಹೇಳಿ. ಸೇತು ಬಂಧನ, ನೀರಲ್ಲಿ ಕಲ್ಲು ನಿಲ್ಲೋದಿಲ್ಲ, ಮುಳುಗಿ ಹೋಗುತ್ತೆ. ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣುವನ್ನು ಮುಗಿಸ್ತಾನೆ, ಮಹತ್ವವನ್ನು ತೇಲಿಸ್ತಾನೆ. ಆ ಕಲ್ಲನ್ನೆಲ್ಲ ತಿಳಿಸಿದ್ದಾನೆ. ತೇಲಿಸಿ ನೀನು ಸೇತು ಬಂಧನೆ ಮಾಡಿದ್ದು ಸ್ವಾಮಿ. ಅದರಂತೆ ಅದು ಏನಪ್ಪ ದ್ಯೋತಕ ಅಂದ್ರೆ, ಏ ಸ್ವಾಮಿ, ಭಕ್ತ ಜನರ ಪಾಪಗಳೆಂಬ ಸಮುದ್ರಕ್ಕೆ ನೀ ಸೇತುವಾಗಿದ್ಯಾ. ಈ ಸೇತು ಬಂಧನ ಮಾಡಿದ ಕಾರಣ ಯಾಕೆ? ರಾಮದೇವ್ರು ಯಾಕೆ ಮಾಡಿದ್ರು ಸೇತು ಬಂಧನ? ರಾವಣಾಸುರ ಸಂಹಾರ ಮಾಡೋದಕ್ಕೆ. ರಾವಣಾಸುರ ಸಂಹಾರ ಮಾಡೋದಕ್ಕೆ, ಎಲ್ಲರನ್ನ ಕರ್ಕೊಂಡು ಹೋದಕ್ಕೆ ಸೇತು ಬಂಧನ ಮಾಡೋದು. ಈ ದೇಹ ಎಂಬ ಲಂಕಾಪಟ್ಟಣದಲ್ಲಿ ರಾವಣಾಸುರ ಸೇರಿದ್ದಾನೆ. ಇಲ್ಲಿ ಸೇತು ಬಂಧನ ಮಾಡಬೇಕು. ಎಲ್ಲಾಂದ್ರೆ ಹೊರಗೆ ನಾವು ಒಬ್ರು ಕಾಂಟ್ರಾಕ್ಟ್ ಕೊಡ್ಬೇಕಾದ್ರೆ 2-3 ಕಡೆ ಚೆನ್ನಾಗಿ ಮಾಡಿ ಸಕ್ಸಸ್ ಆಗಿದ್ರೆ ಮಾತ್ರ ಕಾಂಟ್ರಾಕ್ಟ್ ಕೊಡ್ತೀವೋ ಇಲ್ಲ, ಹನ್ನೊಂದು ಪರ್ಸೆಂಟ್ ಕೊಡ್ತೀವಿ, ಆ ಕಾಂಟ್ರಾಕ್ಟ್ ಕೊಡೋದೇ ಇಲ್ಲ. ಅದರಂತೆ ಸ್ವಾಮಿ ರಾಮಚಂದ್ರ, ಈಗ ನೀವು ಸೇತು ಬಂಧನ ಮಾಡಿ ಆ ರಾವಣಾಸುರ ಸಂಹಾರ ಮಾಡಿದ್ಯಾ. ನನ್ನಲ್ಲೂ ಲಂಕಾಪಟ್ಟಣ ಸೇರ್ಕೊಂಡಿದೆ, ಅಲ್ಲಿ ಒಬ್ಬ ರಾವಣ ಸೇರಿದ್ದಾನೆ, ಅವನು ಸಂಹಾರ ಬೇಕಾದ್ರೆ ನೀನು ಬರಬೇಕು ರಾಮಚಂದ್ರ. ಯಾಕಂದ್ರೆ ಇದು ಹಾಗೆ ಹೇಳ್ತಾರೆ, ಈ ನನ್ನ ಪಾಪಗಳೆಂಬ ಸಮುದ್ರ ದಾಟಿಸಬೇಕಾದ್ರೆ ಸೇತು ಬಂಧನ ಮಾಡಿ ನೀನು ನಾನು ಇದ್ದೇನೆ ನೋಡಿಸ್ಕೊಟ್ಟಿದ್ಯಾ. ನನ್ನ ನಿರಂತರವಾಗಿ ಕ್ಷಣ ಕ್ಷಣದಲ್ಲಿ ಅಪರಾಧ ಸಹಸ್ರಾಣಿ ಕ್ರಿಯತೆ ಅಹರ್ನಿಶಮ್ಮಯ, ಬೇಕಾದಷ್ಟು ಪಾಪ ಮಾಡ್ತಾ ಇದ್ದೇನೆ, ಅದು ನಾಶ ಮಾಡೋ ಮಾರ್ಗ ನಂಗೆ ಗೊತ್ತಿಲ್ಲ. ನೀನು ನಾಶ ಮಾಡಬೇಕಾದ್ರೆ ನೋಡಿಸಿದ್ಯಾ ಆ ರಾವಣ ಸಂಹಾರ ಮಾಡಿ, ಈ ರೀತಿ ನನ್ನ ದೇಹದಲ್ಲಿ ಆ ರಾವಣಾಸುರ ಸಂಹಾರ ಮಾಡಯ್ಯ ಅಂತ ಹೇಳಿ ರಾಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರಾಮ ಕೃಷ್ಣನ ಪ್ರಾರ್ಥನೆ ಮಾಡ್ತಾ ಇದ್ದ. ಅದ್ಭುತವಾಗಿರುತ್ತೆ ಕೃಷ್ಣನ ಪ್ರಾರ್ಥನೆ ಅಲ್ಲಿ. ಎಲ್ಲರೂ ಹೇಳ್ತಾ ಇದ್ದಾರೆ ಕೃಷ್ಣ ಅಂದ್ರೆ ನಿರ್ಗುಣ, ಏನು ಗುಣ ಇಲ್ಲದವ, ಅವನು ಆಕಾರ ಇಲ್ಲದವ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ರಾಯರು ಆ ಕೃಷ್ಣನ ಚರಿತ್ರೆ ಎಷ್ಟು ಜನ ಓದಿದ್ದಾರೆ ನೋಡಿ, ಎಷ್ಟು ಜನ ಇಂಟರ್ಪ್ರಿಟ್ ಮಾಡ್ತಾರೆ ಅವರು. ಆ ಯಶೋದೆ ಚೇಷ್ಟೆ ಮಾಡ್ತಾ ಇರ್ತಾನೆ ಕೃಷ್ಣ. ಚೇಷ್ಟೆ ಮಾಡೋ ಕಾಲಕ್ಕೆ ಬಹಳ ಚೇಷ್ಟೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಹಗ್ಗ ಹಾಕಿ ಕಟ್ಟಿ ಹಾಕ್ಬಿಡ್ತಾರೆ ಹೊರಡಿಗೆ. ಕಟ್ಟು ಬಿದ್ದ, ಬಹಳ ಶ್ರಮ ಪಟ್ಲು. ಒಂದು ಪ್ರಯತ್ನಕ್ಕೆ ಕೃಷ್ಣ ಕಟ್ಟು ಬಿದ್ದಿಲ್ಲ, ಕಟ್ಟುಗಳೆಲ್ಲ ಕೂಡ ಬಹಳ ಭಾರಿ ಕಟ್ಟು ಮಾಡಿದ್ದಾಳೆ. ಎಲ್ಲರ ಸಹಾಯವನ್ನು ತೆಗೆದುಕೊಂಡಿದ್ದಾಳೆ. ಅಲ್ಲಿ ಅವನ ಕಟ್ಟಿಗೆ ಬದ್ಧನಾಗಿಲ್ಲ, ಆಗಲ್ಲ ಅಂತ ಹೇಳಿದ, ಅವ ಬದ್ಧನಾದ. ಹೌದಲ್ಲೋ ಸ್ವಾಮಿ, ನೀನು ಗುಣಕ್ಕೆ ಬದ್ಧನಾಗಿದ್ಯಾ. ಗುಣ ಅಂದ್ರೆ ಸೂತ್ರ ಅಂತ ಹೇಳ್ತಾರೆ. ಅದೇನು ನೀನು ಗುಣ ಉಳ್ಳವ ಅಂತ ಹೇಳಿ ಕೃಷ್ಣಾವತಾರ ನೋಡಿಸ್ಕೊಟ್ಟಿದ್ಯಾ. ನೀನು ಗುಣಪೂರ್ಣ ಅಂತ ಹೇಳಿ ನಿನ್ನ ಕೃಷ್ಣನ ಕಥೆ ಕೇಳಿದ ನನಗೆ ಗೊತ್ತಾಯ್ತು ಅಂತ ಹೇಳ್ತಾರೆ. ನಿರ್ಗುಣಮತ ನಿರಸ್ಯನ್, ಅದು ದ್ಯೋತಕ. ಭಾಗವತ ಹೇಗೆ ನಾವು ಕಾಣಬೇಕು, ಒಂದೊಂದು ಭಗವಂತನ ಲೀಲೆಯಿಂದ ಒಂದೊಂದು ಮತ ನಿರಾಕರಣೆ ಮಾಡಬೇಕಂತೆ. ಆ ಗುಣಬದ್ಧನೆ ಯಾಕಾಗಿದ್ದಾನೆ ಕೃಷ್ಣ ಅಂದ್ರೆ, ನಾನು ಗುಣಪೂರ್ಣನಾಗಿದ್ದೇನೆ, ಅದಕ್ಕೆ ಗುಣಕ್ಕೆ ಬದ್ಧನಾಗಿದ್ದೇನೆ ಅಂತ ಹೇಳಿ. ಆ ಗುಣ ಬದ್ಧನಾಗಬೇಕಾದ್ರೆ, ಅವನು ಬದ್ಧನಾಗಿದ್ದಾನೆ ಅಂತ ಗೊತ್ತಾಗಬೇಕಾದ್ರೆ ಆ ಯಶೋದೆ ಪಟ್ಟ ಕಷ್ಟ ನಾವು ಪಡಬೇಕು. ಎಷ್ಟು ದಾರ ತಂದರೂ ಸಾಕಾದು, ಎಷ್ಟು ತರ್ಕ ಓದಿದ್ರು ಸಾಕಾದು, ಎಷ್ಟು ವ್ಯಾಕರಣ ಓದಿದ್ರು ಸಾಕಾದು, ಎಷ್ಟು ಬಾರಿ ಸಭಮೂಲ ಅಧ್ಯಯನ ಮಾಡಿದ್ರು ಸಾಕಾದು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ನನ್ನ ಬುದ್ಧಿಯಿಂದ, ನನ್ನ ಮಾತುಗಳಿಂದ ನಿನ್ನ ಗುಣಬದ್ಧ ನಿರೂಪಣೆ ಮಾಡ್ತೀನಂದ್ರೆ ನಾನು ಬದ್ಧನಾಗೋದಿಲ್ಲ. ನಾನು ಬದ್ಧನಾದ್ರೆ ನಿಮಗೆ ಸಿಗ್ತೇನೆ ಅಂತ ಹೇಳಿ ಪ್ರಯತ್ನ ಮಾಡಬೇಕು. ನಮ್ಮ ಪ್ರಯತ್ನದಿಂದ ಸಿಗುವನಲ್ಲ ಸ್ವಾಮಿ, ಅವನ ಅನುಗ್ರಹದಿಂದ ಸಿಗುತ್ತಾನೆ ಅಂತ ಹೇಳಿ ಆ ಕೃಷ್ಣನ ಅವತಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು ಕೃಷ್ಣ ಬುದ್ಧನಾಗಿ ನೀವು ಅವತಾರ ಮಾಡಿದ್ದಿ. ಆ ಜಿನನ ಮಗ ಅಂತ ಹೇಳ್ತಾರೆ. ಜಿನನ ಮಗ ಅಲ್ಲ, ಆ ಹಾದಿಲಿ ಹೋಗೋ ಕಾಲಕ್ಕೆ ಒಂದು ಮಗು ಬಿದ್ದಿರುತ್ತೆ. ಅವನು ಆ
ಅಮ್ಮನ ಕರ್ಕೊಂಡು ಬರ್ತಾನೆ ಅಂತಃಪುರಕ್ಕೆ. ಕರ್ಕೊಂಡು ಬಂದಾಗ ಆ ಪುಟ್ಟ ಮಗು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿತು. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ, ಯಾವುದೆಲ್ಲ ಸುಳ್ಳು ಅಂತ ಹೇಳಿದಂತೆ. ಈ ಪ್ರಪಂಚ ಸುಳ್ಳು ಈಗ ಮಾತಾಡಿ. ಏನು ಪುಟ್ಟ ಮಗ, ಒಂದು ಅವಾಗ ಹುಟ್ಟಿದ ಮಗ ಮಾತಾಡಿ ಸಾಧ್ಯ ಉಂಟು? ಅಳೋದೇ ಕಷ್ಟ, ಚೂಟು ಬೇಕು, ಅಳಿಸ್ಬೇಕು ನಾವು, ಹೌದು? ಹೀಗಿರೋ ಕಾಲಕ್ಕೆ ಎಲ್ಲ ಈ ರೀತಿ ಈ ಪ್ರಪಂಚ ಸುಳ್ಳು ಏನೋ ಹೇಳಿದಂತೆಲ್ಲ ಕೂಡ ನೋಡದಂತೆ. ಇಷ್ಟು ಪುಟ್ಟ ಮಗು ಮಾತಾಡಬೇಕಾಗಿದ್ರೆ ಸಾಧ್ಯನೇ ಇಲ್ಲ. ಈ ಪುಟ್ಟ ಮಗು ಮಾತಾಡಿದಂದ್ರೆ ಯಾವುದೋ ಒಂದು ಶಕ್ತಿ ಇದ್ದು ಈ ಮಗುವಲ್ಲಿ ಮಾತಾಡಿಸ್ತಾ ಇದೆ. ಏನು ಸತ್ಯವಾದ ಮಾತಾಡಿರಬೇಕು. ಚಿಕ್ಕವರು ಹೇಳಿದ್ದೇನೆ ಸತ್ಯ ಅಂತ ಹೇಳ್ತೀವೋ ಇಲ್ಲ ನಾವು, ಅದರಂತೆ ಈ ಮಗುವಿನ ಮಾತು ಸತ್ಯ ಅಂತ ಹೇಳಿ ಈ ದೈತ್ಯರೆಲ್ಲ ಕೂಡ ಆ ಮಾರ್ಗವನ್ನು ಹಿಡಿದು ತಮಸ್ಸಿಗೆ ಹೋಗಿದ್ದಾರೆ. ಅದಕ್ಕೆ ಅವತಾರ ಮಾಯಿ ಭಿಕ್ಷುನ್ ಅಂತ ಹೇಳ್ತಾರೆ. ವಾಯುಸ್ಥಿತಿಯು ಕೂಡ ಏಮಂ ಭಾವಂ ಭಜಂತೆ ಹೇಳ್ತಾರೆ. ನಿನ್ನಿಂದ ಸೃಷ್ಟವಾದಂತಹ ಶ್ರೀಮದಾಚಾರ್ಯರೇ, ತಾವು ಮಧ್ವಶಾಸ್ತ್ರ ರಚನೆ ಮಾಡಿದ್ದೀರಾ. ಆ ಶಾಸ್ತ್ರ ಯಾರು ಓದಿದ್ರು ಕೂಡ ಚೆನ್ನಾಗಿ ಅರ್ಥ ಆಗತ್ತೆ. ದುಷ್ಟರು ಬಹಳ ಬುದ್ಧಿವಂತರಾಗಿರ್ತಾರೆ. ಆದ್ರೆ ನಿಮ್ಮ ಶಾಸ್ತ್ರ ಓದ್ಬಿಟ್ರೆ ಅವರು ಕೂಡ ಮೋಕ್ಷ ಸಿಗತ್ತೆ. ಅವರು ಮೋಕ್ಷಕ್ಕೆ ಹೋಗಬಾರದು, ಅವ್ರು ನೀವೇ ತಡೆಗಟ್ಟಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಬುದ್ಧಾವತಾರ ಬಂದಿದ್ದು, ಬುದ್ಧನಾಗಿ ಬಂದಿದ್ದಾರೆ ಮತ್ತು ಕಲ್ಕಿ ಅವತಾರ ಸ್ವೀಕಾರ ಮಾಡಿದ್ದಾನೆ. ಆ ಕಲ್ಕಿ ಅವತಾರದಲ್ಲಿ ಈ ವಿಷ್ಣು ಯಶಸ್ಸಂಬೋ ಬ್ರಾಹ್ಮಣನ ಮನೆಯಲ್ಲಿ ಸಂಬಲ ಗ್ರಾಮದಲ್ಲಿ ಅವತಾರ ಮಾಡಿ ಕಲಿಯುಗದ ಒಂದು ಅಂತ್ಯದಲ್ಲಿ ಸ್ವಾಮಿ ಅವತಾರ ಮಾಡಿ ದುಷ್ಟ ಕ್ಷತ್ರಿಯರೆಲ್ಲ ಕೂಡ ಸಂಹಾರ ಮಾಡಿ ರಕ್ಷಣೆ ಮಾಡ್ತಾ ಇದ್ದಾನೆ. ಇದೇ ರೀತಿ 10 ಅವತಾರಗಳನ್ನು ಬ್ರಹ್ಮಾಂಡದಲ್ಲಿ ನಮ್ಮ ದೇಹದಲ್ಲಿ ಚಿಂತನೆ ಮಾಡತಕ್ಕಂಥ ಕ್ರಮವನ್ನು ತಿಳಿಸಿಕೊಟ್ಟಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಏವಂ ಆದಿ ವಿವಿಧೈಃ ಅವತಾರೈಃ ಪಾಲಿತ ಅಖಿಲ ಜನೌಘ ಮಾಮಘಂ. ಸ್ವಾಮಿ ಇದೇ ಭಾಗವತ ಹೇಳ್ತಾ ಇದ್ದಾರೆ. ಯಾರಾದ್ರೆ ಭಗವಂತನ ಅವತಾರಗಳ ಲೀಲೆಗಳನ್ನು ಚಿಂತನೆ ಮಾಡ್ತಾರೋ ಅವನಿಗೆ ಈ ಜನ್ಮ ಜನ್ಮಾಂತರದ ಪಾಪ ಪರಿಹಾರ ಆಗಿ ಮೋಕ್ಷ ಸಿಗತ್ತೆ. ಭಾಗವತ ಪ್ರಶ್ನೆ ಮಾಡ್ತಾರೆ, ಭಗವಂತನ ಕಥಾ ಲೀಲೆಗಳು ಹೇಳಿ ಅಂತ ಕೇಳ್ತಾರೆ. ಯಾರು? ಶೌನಕಾದಿ ಮಹರ್ಷಿಗಳು ಸೂತ ಪೌರಾಣಿಕರಲ್ಲಿ. ಆವಾಗ ಸಂದರ್ಭ ಬರುತ್ತೆ, ಆವಾಗ ಹೇಳ್ತಾರೆ ಭಗವಂತನ ಅವತಾರದಲ್ಲಿ ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ಕಲಿಯ ಒಂದು ಪ್ರಭಾವ ದೇಹದ ಮೇಲೆ ಕಡಿಮೆ ಆಗಿ ಜ್ಞಾನ ಬಂದು ಮೋಕ್ಷಕ್ಕೆ ಹೋಗ್ತಾರೆ. ಅದೇ ಹೇಳ್ತಾ ಇದ್ದಾರೆ. ಜನೌಘ ಮಾಮಘಂ ಸನ್ನಿರಸ್ಯ ಕಮಲಾಸ್ಯ ನಮಸ್ತ್ಯಾಂ ಸ್ವೀಕುರುಷ್ವ ರಘುವಂಶ. ಹೇ ಸ್ವಾಮಿ, ಈ ರೀತಿ ನಾನು ಸ್ತೋತ್ರ ಮಾಡಿದ್ದೇನೆ, ನಮ್ಮ ಪರವಾಗಿ ಮಾಡಿಸಿಕೊಟ್ಟಿದ್ದಾರೆ. ಹೇ ಮೂಲರಾಮಚಂದ್ರ ದೇವರೇ, ನೀನೇ ನರಸಿಂಹನಾಗಿದ್ಯಾ, ಮತ್ಸ್ಯನಾಗಿದ್ಯಾ, ಕೂರ್ಮನಾಗಿದ್ಯಾ. ಇಂಥ ಅವತಾರಗಳಿಂದ ಹೀಗೆ ಹೀಗೆ ನನ್ನ ದೇಹದಲ್ಲಿ, ಬ್ರಹ್ಮಾಂಡದಲ್ಲಿ, ಪಿಂಡಾಂಡದಲ್ಲಿ ವ್ಯಾಪಾರವನ್ನು ಮಾಡಿಸ್ತಾ ಇದೆಯಾ. ಎಲ್ಲ ವ್ಯಾಪಾರಗಳ ಒಂದು ಪ್ರಯೋಜನ ಅಂದ್ರೆ ನನ್ನ ಪಾಪಗಳ ನಾಶ. ಮಾಮಘಂ, ನನ್ನ ಎಲ್ಲ ಪಾಪ ನಾಶ ಮಾಡು ಅಂತ ಹೇಳಿ ನಮ್ಮ ರಾಘವೇಂದ್ರ ಸ್ವಾಮಿಗಳು 10 ಅವತಾರಗಳನ್ನು ಹೇಗೆ ಚಿಂತನೆ ಮಾಡಬೇಕು ನಡೆಸಿಕೊಟ್ಟಿದ್ದಾರೆ. ಅವರೇ ನುಡಿಸಿದಷ್ಟು ನಾನು ನುಡಿದಿದ್ದೇನೆ. ನನ್ನ ಮಾತು ಯಾವುದೂ ಅಲ್ಲ. ಈ ಒಂದು ಜ್ಞಾನಯಜ್ಞವನ್ನು ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ, ಶ್ರೀಮದ್ ವ್ಯಾಸರಾಜ ತೀರ್ಥಗುರು ಅಂತರ್ಗತ, ಶ್ರೀಮದ್ ಜಯತೀರ್ಥಗುರು ಅಂತರ್ಗತ, ಭಾರತೀಯ ಮುಖ್ಯಪ್ರಾಣ ಅಂತರ್ಗತ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಭಿನ್ನ ಭೂವರಾಹ ಭಿನ್ನ ನಿಮ್ಮ ಎಲ್ಲರ ಬಿಂಬರೂಪಿ ಭಗವಂತ ಭಿನ್ನ ಮೂಲ ರಾಮಚಂದ್ರ ದೇವರ ಪಾದಪದ್ಮಗಳ ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಜ್ಞಾನಯಜ್ಞಕ್ಕೆ ನನ್ನ ಉಪಯೋಗಿಸಿಕೊಂಡಿದ್ದಕ್ಕೆ ಈ ಮಠದ ಆಡಳಿತ ಮಂಡಳಿಗೆ ಚಿರಋಣಿಯಾಗಿದ್ದೇನೆ. ನೀವೆಲ್ಲರೂ ಕೂಡ ನನ್ನ ತೊದಲು ಮಾತನ್ನು ಕೇಳಿದ್ದೀರಾ. ನಿಮಗೆ ಮುಂಚೆ ಧನ್ಯವಾದ ಹೇಳಿ, ನಾಹಂಕರ್ತ ಹರಿಹಿ ಕರ್ತ ನಾಹಂಕಾರಯಿತ ಹರಿಹಿ ಕಾರಯಿತ ಏಷತೆ ಮನ್ಯಮನ್ಯವೇ ಸ್ವಾಹ. ಕಾಯೇನ ವಾಚ ಮನಸೇಂದ್ರಿಯರ್ವ ಧ್ಯಾತ್ಮನಾವ ಅನುಷ್ಠಿತ ಸ್ವಭಾವಾತ್ ಕರೋಮಿ ಯದ್ಯತ್ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಳೆದ 1 ಗಂಟೆಗೂ ಹೆಚ್ಚು ಕಾಲ ಮಧುಶಾಸ್ತ್ರಜ್ಞರಾದ ವಿಜಯ ವಿಠಲಾಚಾರ್ಯರು ಶ್ರೀ ರಾಘವೇಂದ್ರ ಏಕೀಕೃತ ದಶಾವತಾರ ಸ್ತುತಿಯ ಬಗ್ಗೆ ಉಪನ್ಯಾಸವನ್ನು ಬಹಳ ವಿಸ್ತಾರವಾಗಿ ನಡೆಸಿಕೊಟ್ಟಿರುತ್ತಾರೆ. ಆಚಾರ್ಯರಿಗೆ ಶ್ರೀ ಗುರುರಾಜ ಅಸೋಸಿಯೇಷನ್ ಹಾಗೂ
ಭಕ್ತವೃಂದವರಿಂದ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತಾ ಆಚಾರ್ಯರಿಗೆ ಪುಷ್ಪ ಫಲ ಹಾಗೂ ಶಾಲು ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ.